ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಶಿರಸಿ ಸಮೀಪದ ಬನವಾಸಿ ರಸ್ತೆಯ ಒಡ್ಡಿನಕೊಪ್ಪ ಎಂಬ ಊರಿನ ಹಸಿರು ಸೊಬಗಿನ ಸುಂದರ ಪರಿಸರದಲ್ಲಿರುವ ಆರ್ಟ್ ಡಿಜಿಟಲ್ ಕಂಪನಿಯ ಸಮೀಪದಲ್ಲಿದ್ದೇವೆ. ಹಳ್ಳಿಯಿಂದ ಪಟ್ಟಣಗಳಿಗೆ ವಲಸೆ ಹೋಗುವ ಇಂದಿನ ಯುವ ಪೀಳಿಗೆಗೆ ಅಪವಾದ ಎನ್ನುವಂತೆ ತನ್ನ ಊರಿನಲ್ಲಿಯೇ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಗಳನ್ನೊಳಗೊಂಡು ಒಂದು ಕಂಪನಿಯನ್ನು ಪ್ರಾರಂಭಿಸಿ ಹಲವರ ಬದುಕಿಗೆ ಆಧಾರವಾಗಿರುವ ಗೌತಮ್ ಹೆಗಡೆಯವರು ಇನ್ನೊಂದು ಮಹತ್ವದ ಆವಿಷ್ಕಾರವನ್ನು ನಮ್ಮೆಲ್ಲರಿಗೋಸ್ಕರ ಮಾಡಿದ್ದಾರೆ. ಅದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಗೌತಮ್ ಹೆಗಡೆಯವರೇ, ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ಈಗ ಎಲ್ಲರಿಗೂ ತಿಳಿದಂತೆ ರೈತ ನಮ್ಮ ದೇಶದ ಬೆನ್ನೆಲುಬು ಹೌದು. ಆದರೆ ಅದು ಸ್ವಲ್ಪ ಈಗ ಕಾಲ ಬದಲಾಗ್ತಾ ಬಂದಿದೆ. ಯಾಕೆಂದರೆ ಹಳ್ಳಿಯಲ್ಲಿ ಊರುಗಳಲ್ಲಿ ವರ್ಕರ್ಸ್ಗಳ ಸಮಸ್ಯೆ, ಎಷ್ಟೋ ಜನ ವಿದ್ಯೆ ಕಲಿತವರು ಹೊರಗಡೆ ಇರ್ತಾರೆ. ಅಂದರೆ ಇದ್ದು ಏನೋ ಸಣ್ಣ ಜಮೀನಲ್ಲಿ ನಮ್ಮ ಜೀವನ ಆಗೋದಿಲ್ಲ, ಈಗಿನ ಸ್ಟೇಟಸಿಗೆ ಬಾಳೋಕ್ಕಾಗೋದಿಲ್ಲ, ಹೊರಗಡೆ ಹೋಗಿ ನಾವು ದುಡಿಬೇಕು ಅನ್ನೋಂಥ ಒಂದು ಕಾಲ ನಡೀತಾ ಇದೆ. ಅಂಥ ಕಾಲಘಟ್ಟದಲ್ಲಿ ನೀವೊಂದು ಉಪಯುಕ್ತ ಕೆಲಸ ಮಾಡ್ತಾ ಇದ್ದೀರಿ. ಮೇಸ್ತ್ರಿ ಅನ್ನೋ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಅದನ್ನೂ ಒಂಥರ ಕಂಪ್ನಿ ಥರನೇ ನಡೆಸ್ಕೊಂಡು ಬರೋ ಒಂದು ಆಲೋಚನೆಯನ್ನು ಹೊಂದಿಕೊಂಡು ಇಲ್ಲಿ ಹಳ್ಳಿಯಲ್ಲೇ ಇದ್ಕೊಂಡು ಆ ಕೆಲಸವನ್ನು ಮಾಡಿ ಈಗ ಆಗಲೇ ಹಲವಾರು ರೈತರಿಗೆ ಸಹಾಯ ಮಾಡುವಲ್ಲಿ ಯಶಸ್ವಿಯಾಗಿದ್ದೀರಿ. ಈ ಮೇಸ್ತ್ರಿ ಆ್ಯಪ್ ಬಗ್ಗೆ ಹೇಳ್ತೀರಾ? ಖಂಡಿತ. ಮೇಸ್ತ್ರಿ ಆ್ಯಪ್ ಬಗ್ಗೆ ವಿವರಿಸೋದು ನನಗೂ ಖುಷಿಯ ವಿಷಯನೇ. ಯಾಕೆಂದರೆ ಇದು ನಮ್ಮ ಪ್ರಾಡಕ್ಟ್ ಅಂದರೆ ನಮ್ಮ ಮಕ್ಕಳಿದ್ದಂಗೆ. ಅದೇ ರೀತಿಯಲ್ಲಿ ನಾವು ಮೇಸ್ತ್ರಿ ಪ್ರಾಡಕ್ಟ್ ಯಾಕೆ ಮಾಡಿದೀವಿ ಅಂದರೆ, ಫಸ್ಟ್ ಕೇಳೋದು ಮೇಸ್ತ್ರಿ ಅಂತ ಯಾಕೆ ಹೆಸರಿಟ್ರಿ ಅಂತ ಕೇಳ್ತಾರೆ. ನಮ್ಮ ಕಡೆ ಮೇಸ್ತ್ರಿ ಅಂದರೆ ಏನು ಒಂದು ಉಪಮೇಯ ಇದೆ ಅಂತ ಅಂದ್ರೆ, ಮೇಸ್ತ್ರಿ ಅಂದ್ರೆ ಗಿಲಾಯ ಮಾಡುವವರು ಅಂತ ಇದೆ, ಮನೆ ಗಿಲಾಯ ಅಥವಾ ಮನೆ ವರ್ಕರ್ ಆ ತರ ಇದೆ. ಆದ್ರೆ ಮೇಸ್ತ್ರಿ ಅನ್ನೋ ಟರ್ಮ್ ಏನ್ ಬಂದಿದೆ, ಅದು ಮಾಸ್ಟರ್ ಅಂತ ಶಬ್ದ ಇಟಾಲಿಯನ್ ವರ್ಡ್ ಇಂದ ಸ್ಪ್ಯಾನಿಷ್ ವರ್ಡ್ ಇಂದ ಬಂದಿದ್ದದು, ಮಿಸ್ಟಾರಿಯೋ ಅಂತ. ಅಂತ ಅಂದ್ರೆ ನೀವು ಯಾವ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೀರೋ, ಅಂದ್ರೆ ನಮ್ಮ ಷೇರುಗಾರ ಅಂತ ಏನಿರ್ತಾರೆ ಅದನ್ನೇ ಮೇಸ್ತ್ರಿ ಅಂತ ಹೇಳ್ತಾರೆ. ಇದ್ರದ್ದು ಒಂದು ಉಪಯೋಗ ಏನಪ್ಪಾ ಅಂದ್ರೆ, ಇಂಡಿಯಾದಲ್ಲಿ ಯಾವುದೇ ಲ್ಯಾಂಗ್ವೇಜ್ ತಗೊಂಡ್ರು ಮೇಸ್ತ್ರಿ ಅನ್ನೋ ಶಬ್ದ ಇದೆ. ಕೇರಳ ಆಗ್ಲಿ, ತಮಿಳ್ನಾಡು ಆಗ್ಲಿ, ಲ್ಯಾಂಗ್ವೇಜ್ ಬೇರೆ ಆದ್ರೂ ಮೇಸ್ತ್ರಿಯನ್ನ ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ನಾವು ಮೇಸ್ತ್ರಿ ಅಂತ ಹೆಸರಿಟ್ವಿ. ಇದರಲ್ಲಿ ಮುಖ್ಯ ಕಾನ್ಸೆಪ್ಟ್ ಏನಂದ್ರೆ, ಪ್ರತಿ ವರ್ಷ ನಾವು ಮಳೆಗಾಲ ಬಂದ ತಕ್ಷಣ ಗೌಡ್ರ ಸಮಸ್ಯೆ, ಕೊನೆ ಕೊಯ್ಯೋ ಟೈಮಲ್ಲಿ ಗೌಡ್ರ ಸಮಸ್ಯೆ, ಮತ್ತು ಅದಾದ ತಕ್ಷಣ ನಿಮಗೆ ಗದ್ದೆ ನೆಟ್ಟಿ ಮಾಡೋರು ಬೇಕು, ಆಗ ಸಮಸ್ಯೆ. ಯಾವಾಗ ನಿಮ್ಮ ಕೆಲಸ ಬಲ್ಕಲ್ಲಿ ಬೇಕಾಗುತ್ತೋ ಆಗ ನಮ್ಮ ರೈತರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅದೇ ಸಮಸ್ಯೆಗಳು ಕೇವಲ ರೈತರು ಅಂತಲ್ಲ, ಈಗ ನಮಗೆ ಒಂದ್ ದಿವಸ ಇಲೆಕ್ಟ್ರಿಷಿಯನ್ ಬೇಕಾಗುತ್ತೆ, ಪ್ಲಂಬರ್ ಬೇಕಾಗುತ್ತೆ, ಮನೆ ಕೆಲಸಕ್ಕೆ ದಿನನಿತ್ಯ ನಮಗೆ ಬೇರೆ ಬೇರೆ ರೀತಿಯಾದ ಸ್ಕಿಲ್ ಇರುವ ವ್ಯಕ್ತಿಗಳು ಬೇಕಾಗುತ್ತೆ. ಹಾಗೆ ಬೇಕಾದಾಗ ನಮಗೆ ಎಲ್ಲಾ ಊರುಗಳಲ್ಲೂ ಅವ್ರು ಇರ್ತಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗೇನಾಗುತ್ತೆ, ನಾವು ನಿಯರೆಸ್ಟ್ ಸಿಟಿ ಅಂದ್ರೆ ನಮ್ಗೆ ಈಗ ಶಿರ್ಸಿ ಹತ್ರದ ಸಿಟಿ, ಅಲ್ಲಿಂದ ನಾವು ಕರ್ಕೊಂಡು ಬರ್ಬೇಕಾಗುತ್ತೆ. ಆದ್ರೆ ನಂದು ಈಗ ಬೆಂಗಳೂರು ಅಥವಾ ಒಡ್ಡಿನಕೊಪ್ಪ ಊರು ಅಂತ ತಗೊಂಡ್ರೆ, ಬದಿಯಲ್ಲೇ ಸುಗಾವಿ ಇದೆ, ನವಣಗೆರೆ ಇದೆ, ಬನವಾಸಿ ಇದೆ. ಅಲ್ಲಿ ನಮಗೆ ಬೇಕಾದ ಸ್ಕಿಲ್ ವರ್ಕರ್ ಇರ್ತಾರೆ, ಆದ್ರೆ ಅವರು ಜಗತ್ತಿಗೆ ಎಕ್ಸ್ಪ್ಲೋಸರ್ ಸಿಕ್ಕಿಲ್ಲ, ಅವರಿಗೆ ಪರಿಚಯ ಇಲ್ಲ. ಆ ಕಾರಣದಿಂದ ನಾವೇನ್ ಮಾಡಿದ್ವಿ, ಎರಡು ಕಾರಣ. ಒಂದು, ನಮಗೆ ಸ್ಕಿಲ್ ವರ್ಕರ್ಗಳು ಬೇಕಾದಾಗ ಆ ವರ್ಕರ್ಗಳು ನಮ್ಮ ಹತ್ತಿರ ಜಾಗದಲ್ಲಿ ಸಿಗಬೇಕು, ಮತ್ತೆ ಅವರಿಗೆ ಹತ್ತಿರದಲ್ಲಿದ್ದವರಿಗೆ ಕೆಲಸ ಸಿಗಬೇಕು. ನಮ್ಮ ಮೋದಿಜಿ ಅವರು ಲೋಕಲ್ ಫಾರ್ ವೋಕಲ್ ಅಂತ ಹೇಳ್ತಾರೆ. ನಾವು ಅದರಲ್ಲೇ ಮೈಕ್ರೋ ಲೋಕಲ್ ಅಂದ್ರೆ, ಈಗ ಅವ್ರು ಯಾವ ಸಬ್ಜೆಕ್ಟ್ ಇಟ್ರು ಅಂದ್ರೆ ಇಂಡಿಯಾದ ಒಳಗಡೆ ನೀವು ಲೋಕಲ್ ಮಾಡಿ ಅಂತ. ನಾವು ಹಾಗಲ್ಲ, ಹಳ್ಳಿಗಳಲ್ಲೂ ಕೂಡ ನಾವು ಲೋಕಲ್ ಫಾರ್ ವೋಕಲ್ಗೆ ಒಪ್ಕೊಳ್ಬೇಕು. ನಮ್ಮ ಊರವರಿಗೆ ಕೆಲಸ ಮಾಡಿದ್ರೆ ಮೋದಿಯವರು ಮಾತು ಸರಿ ಆಗ್ತದಲ್ಲ. ಹಾಗಾಗಿ ಆ ಕಾರಣ ಒಂದಿಟ್ಕೊಂಡ್ವಿ. ಮತ್ತೆ ಈಗ ನಮ್ಮ ಯಾವುದೇ ಸ್ಕಿಲ್ ವರ್ಕರ್ ಇರ್ತಾರೆ, ಈಗ ನಮ್ಮ ಮನೆಗೆ ಕೊನೆಗೌಡರು ಬರ್ತಾರೆ, ಅವರು 30 ವರ್ಷದಿಂದ ಕೊನೆ ಕೊಯ್ದಿರ್ಬೋದು, ಆದ್ರೆ ಅವರು ಮಾಡಿದ ಕೆಲಸ ಜಗತ್ತಿಗೆ ಗೊತ್ತಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಹೆಮ್ಮೆ ಇರುತ್ತೆ, ನಾನು 30 ವರ್ಷದಿಂದ ಕೊನೆ ಕೊಯ್ದಿದ್ದೀನಿ. ಹೊರಗಡೆ ದೇಶದಲ್ಲಿ ಹೇಗಪ್ಪ ಅಂದ್ರೆ, ನಿಮ್ಗೆ ಯಾವುದೇ ಸ್ಕಿಲ್ ಇರ್ಲಿ ಗೌರವಯುತವಾಗಿ ನೋಡ್ತಾರೆ. ನಮ್ಮ ಇಂಡಿಯಾದಲ್ಲಿ ನಾವು ಕಾರ್ಪೊರೇಟ್ ಜಗತ್ತು ಅಥವಾ ಒಂದು ಗೌರ್ಮೆಂಟ್ ನೌಕರಿಯನ್ನ ಬಿಟ್ಟು ಹೊರಗಡೆ ಹೋದ್ರೆ ಅವರಿಗೆ ಸಿಗಬೇಕಾದ ಸನ್ಮಾನ ಅಥವಾ ಏನು ಸಂವಹನದಲ್ಲಿ ಸಿಗಬೇಕಾದ ಗೌರವ ಅಷ್ಟಿಲ್ಲ. ಆದ್ರಿಂದ ಅವರಿಗೆ ಒಂದು
ಫೋರಮ್ ಇದು. ಅವ್ರು ಹಾಕೊಂಡ್ರೆ ಗೂಗಲ್ ಅಲ್ಲಿ ಕಾಣ್ತಾರೆ. ಈಗ ಸಣ್ಣ ಪುಟ್ಟ ಯಾರೇ ಇದ್ರು, ನಾನು ಗೌಡ ಇದ್ರು 30 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನಾಳೆ ಅವ್ರ ಪ್ರೊಫೈಲ್ ಶೇರ್ ಮಾಡ್ಬೋದು. ಅವ್ರಿಗೆ ಒಂದು ಗೌರವ ಸಿಗ್ಲಿ, ಅವರಿಗೆ ಜಗತ್ತಿಗೆ ಪರಿಚಯ ಆಗ್ಲಿ, ನಮ್ಮ ಹತ್ರ ಇಂಡಿಯಾದಲ್ಲಿ ಎಷ್ಟು ಸ್ಕಿಲ್ ಇದೆ ಅನ್ನೋ ಪರಿಚಯ ಹೊರಗಡೆ ಹೋಗ್ಲಿ. ಹಳ್ಳಿಯಿಂದನೇ ದೆಹಲಿ ಅಂತ ಹೇಳ್ತೀವಿ ನಾವು. ಸೊ ಹಳ್ಳಿಯಿಂದ ದೆಹಲಿ ಯಾಕೆ ಅಂದ್ರೆ ಈ ತರ ಸ್ಕಿಲ್ಗಳು ಪ್ರತಿ ಹಳ್ಳಿಯಲ್ಲಿ ಎಷ್ಟಿವೆ ಅನ್ನೋದು ನಮ್ಗೆ ಹೊರಗಿನ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ಕಾರಣದಕ್ಕೆ ಮೇಸ್ತ್ರಿ ಆ್ಯಪು ನಾವು ಇನ್ವೆಂಟ್ ಮಾಡಿದ್ವಿ. 2-3 ತಿಂಗಳಿಂದ ಕೆಲಸ ನಡೀತಾ ಇದೆ. ಉತ್ತರ ಕನ್ನಡದಲ್ಲಿ ಸದ್ಯ ಉತ್ತರ ಕನ್ನಡ ಪೂರ್ತಿ ಕವರ್ ಆಗಿಲ್ಲ, ಓನ್ಲಿ ಸಿರಿಸಿ ಮತ್ತೆ ಕುಮಟ ಸ್ವಲ್ಪ ಜಾಗವನ್ನು ನಾವು ಕವರ್ ಮಾಡಿದ್ದೀವಿ. ಒಂದು ಉತ್ತಮ ವಿಚಾರ ಅಂದ್ರೆ ನಮಗೆ 1600 ಆಪರೇಟರ್ ಬೇರೆ ಬೇರೆ ಸ್ಕಿಲ್ ಅಂದ್ರೆ ಒಂದು 100 ಸ್ಕಿಲ್ ಕವರ್ ಮಾಡಿದ್ದೀವಿ. 1600 ಸ್ಕಿಲ್ ಇರುವ ವ್ಯಕ್ತಿಗಳು ನಮಗೆ ಸಿಕ್ಕಿದ್ದಾರೆ. ಅಂದ್ರೆ ನಮ್ಮ ಸ್ಕಿಲ್ ಎಷ್ಟು ಮಾಸ್ ಆಗಿದೆ ಹಳ್ಳಿಯಲ್ಲಿ ಅಂತ ಪರಿಚಯ ಸಿಗುತ್ತೆ. ಈ ತರ ಆಗಿ ನಾವು ಮಾಡ್ತಾ ಇದ್ದೀವಿ. ಗೌತಮ್ ಅವರೇ, ಈಗಾಗಲೇ ನೀವು ತುಂಬ ಜನರಿಗೆ ಪರಿಚಯ ಇದ್ದೀರಿ. ನಿಮ್ಮ ಜೊತೆಗೆ ಈ ಮೇಸ್ತ್ರಿ ಕೆಲಸದ ವೈಖರಿಯನ್ನು, ಅಂದರೆ ಇದೊಂದು ಆ್ಯಪ್ ಆಗಿರೋದ್ರಿಂದ ಇದು ಡಿಜಿಟಲ್ ಆಗಿ ಮಾಡಬೇಕಾಗ್ತದೆ. ಅದರದ್ದು ಒಂದು ಸ್ವಲ್ಪ ನಮಗೆ ಪರಿಚಯ ಬೇಕು. ಅಂದರೆ ಅದನ್ನ ಈ ಚಾನಲ್ ಮೂಲಕ ಒಂದಷ್ಟು ಜನರಿಗೆ ಅದು ತಲುಪಬೇಕು ಅನ್ನೋದು ನಮ್ಮದೊಂದು ಆಶಯ. ಅದನ್ನು ಆಪ್ರೇಟ್ ಹೇಗೆ ಮಾಡೋದು, ಯಾವ ಥರ ಅದನ್ನು ನೀವು ಸೆಟ್ ಮಾಡಿದ್ದೀರಿ ಅಂತ ತೋರಿಸ್ತೀರಾ? ಈಗ ನೀವು ನಮ್ಮ ಕಾರ್ಯವೈಖರಿ ಹೇಗೆ ಅಂತ ಕೇಳಿದ್ರಿ. ಇದು ಡಿಜಿಟಲ್ ಮೀಡಿಯಾ, ನಿಮ್ಗೆ ಗೊತ್ತೇ ಇದೆ. ಡಿಜಿಟಲ್ ಮೀಡಿಯಾದಲ್ಲಿ ನಾವೀಗ 2 ದೃಷ್ಟಿಯಿಂದ ನೋಡ್ತಾ ಇದೀವಿ. ಒಂದು ವೆಬ್ಸೈಟ್, ಅದು ದ ಮೇಸ್ತ್ರಿದು ವೆಬ್ಸೈಟ್ ಇದೆ. ಮತ್ತೊಂದು ಮೊಬೈಲ್, ಅದರಲ್ಲಿ ನಮ್ದು ಅಪ್ಲಿಕೇಶನ್ ಇದೆ. ನೀವು ಪ್ಲೇ ಸ್ಟೋರಿಗೆ ಹೋಗಿ ದ ಮೇಸ್ತ್ರಿ ಅಂತ ಹುಡುಕಿದ್ರೆ ಅದರಲ್ಲಿ ನಿಮಗೆ ನಮ್ಮ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಲಾಗಿನ್ ಆಗಿ ನೀವು ಕಾರ್ಯವಹಿಸ್ಬೋದು. ಸಿಂಪಲ್ ಇದೆ. ನಿಮ್ಮ ಹೆಸರು ಮತ್ತೆ ವಿಳಾಸವನ್ನು ಕೊಟ್ಕೊಂಡು ಜಸ್ಟ್ ಮೊಬೈಲ್ OTP ಇಂದ ಲಾಗಿನ್ ಆಗಿಬಿಟ್ರೆ ನಿಮ್ಗೆ ಎಲ್ಲದರ ಚಿತ್ರಣ ಸ್ಪಷ್ಟವಾಗಿ ಸಿಗುತ್ತೆ. ನಾನು ಇಲ್ಲಿ ವೆಬ್ ಇದೆ, ಈಗ ಇದನ್ನು ನಾನು ಒಂದ್ಸಲ ತೋರಿಸ್ಕೊಡ್ತೀನಿ. ಓಕೆ, ನಮ್ಮ ಸೈಟ್ themestri.com ಅಂತ. ಈ themestri.com ಹೋದ್ರೆ ನಮ್ದು ಫ್ರಂಟ್ ಪೇಜ್ ಈ ತರ ಸಿಗುತ್ತೆ. ಇಲ್ಲಿ ಮೇನ್ ಆಗಿ 3 ಕೆಲಸವನ್ನು ಇದು ಮಾಡುತ್ತೆ. ಒಂದು ಫೈಂಡ್ ನಿಯರ್ ಬೈ ಆಪರೇಟರ್, ಅಂದ್ರೆ ನಮ್ಮ ಹತ್ತಿರದ ಕೆಲಸಗಾರರು ಯಾರ್ಯಾರು ಇರ್ತಾರೆ ಅವ್ರು ಸಿಗೋಕೆ. ಮತ್ತೊಂದು ಬ್ರೌಸ್ ಅಪಾರ್ಚುನಿಟೀಸ್, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೇನ್ ಕೆಲಸ ಇದೇನೆ. ಅಂದ್ರೆ ಈಗ ನೀವು ಸುಗಾವಿ ಅಥವಾ ಒಡ್ಡಿನಕೊಪ್ಪದಲ್ಲಿ ಇದ್ದೀರಾ, ನೀವು ಫೈಂಡ್ ನಿಯರ್ ಬೈ ಆಪರೇಟರ್. ಇವತ್ತು ನಿಮಗೆ ಒಂದು ಎಲೆಕ್ಟ್ರಿಷಿಯನ್, ಪ್ಲಂಬರ್ ಅಥವಾ ಯಾವುದೋ ಒಂದು ಕೆಲಸಕ್ಕೆ ನೀವು ಹುಡುಕ್ತಾ ಇದ್ದೀರಾ ಅಂದ್ರೆ ನೀವು ನಮ್ಮ ಸೈಟಿಗೆ ಬಂದ್ಬಿಟ್ಟು ಫೈಂಡ್ ನಿಯರ್ ಬೈ ಆಪರೇಟರ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಗ ಸಿರ್ಸಿ ಅಂತ ತಗೋತಾ ಇದೆ, ಯಾಕಂದ್ರೆ ನಾನು ಆ ಲೊಕೇಶನ್ ಹಾಕಿದ್ದೆ. ಮೊಬೈಲ್ ಅಲ್ಲಾದ್ರೆ ನಿಮ್ಮ ಜಿಯೋ ಲೊಕೇಶನ್ ಬೇಸ್ಡ್ ಮೇಲೆ ಅದು ನೀವು ಯಾವ ಕರೆಂಟ್ ಲೊಕೇಶನ್ ಅಲ್ಲಿ ಇದ್ದೀರೋ ಅದನ್ನ ತಗೊಳುತ್ತೆ. ಈಗ ನಿಮ್ಗೆ ಲೊಕೇಶನ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಈ ತರ ಜಸ್ಟ್ ಲೊಕೇಶನ್ ನ ಟೈಪ್ ಮಾಡಿದ್ರಾಯ್ತು. ಈಗ ಸಿರ್ಸಿ ಪಟ್ಟಣದ ಒಳಗಿಂದ ಬರ್ತದಲ್ವಾ ಇದರಲ್ಲಿ? ಹೌದು, ಹಳ್ಳಿ ಒಂದಲ್ಲ, ಪಟ್ಟಣದ ಮೇಲೆ ಇದೆ. ಈಗ ಇಲ್ಲಿ ನಾನು ಒಡ್ಡಿನಕೊಪ್ಪ ಹೊಡೆದ್ರು ಕೂಡ ಇಲ್ಲಿ ಸಿರ್ಸಿ ಅವರು ಒಂದಷ್ಟು ಜನ ಮೇಲ್ ಬಂದ್ರು. ಯಾಕೆಂದ್ರೆ ಇವ್ರು ಆಲ್ರೆಡಿ ನಮ್ಮ ಹತ್ರ ಕೆಲಸ ತಗೊಂಡು ಇವರು ರೇಟಿಂಗ್ ಕೊಟ್ಕೊಂಡಿದ್ದಾರೆ. ಯಾರು ರೇಟಿಂಗ್ ತಗೊಂಡ್ರೆ ಅವರು ಟ್ರಸ್ಟೆಡ್ ಆಪರೇಟರ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅವ್ರ ಮೇಲೆ ನಮ್ಗೆ ಟ್ರಸ್ಟ್ ಇದೆ, ನಮ್ಮ ರಿಜಿಸ್ಟರ್ಡ್ ಆಪರೇಟರ್, ಅದಕ್ಕೆ ಅವ್ರ ಮೇಲ್ ಬರ್ತಾ ಇದ್ದಾರೆ. ಸೊ ಕೆಳಗಡೆ ಹೋದ್ರೆ ನಿಮ್ಗೆ ನನ್ನ ಒಡ್ಡಿನಕೊಪ್ಪದ ಹತ್ತಿರದ ಎಲ್ಲಾ ಆಪರೇಟರ್ಗಳು ಕಾಣ್ತಾರೆ. ಇವರು ಚೇತನ್ ನಾಯ್ಕ್ ಅಂತ ಇವರಿದ್ದು ಅಡಿಕೆ ಸುಲಿ ಅವರು ಇದ್ದಾರೆ. ಅದೇ ಪಲ್ಲವಿ ಮೊಗೇರ್ ಅಂತ ಇದ್ದಾರೆ, ಅವರು ಅಡಿಕೆ ಸುಲಿ ಅವರು. ಅದೇ ತರ ಕೊನೆಗೌಡ ಇದ್ದಾರೆ, ಮತ್ತೆ ಕೊನೆಗೌಡ ಇದ್ದಾರೆ. ಈ ತರ ಬೇರೆ ಬೇರೆ ಅದನ್ನ ನಿಮ್ಗೆ ಗೊತ್ತಿರುತ್ತೆ ನೀವು ಏನ್ ಹುಡುಕ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಡ್ರಾಪ್ ಡೌನ್ ಕೊಟ್ಟಿದೀವಿ. ಇಲ್ಲಿ ನೀವು ಹುಡುಕ್ಬೋದು ಅರೆಕನೆಟ್ ಹಾರ್ವೆಸ್ಟರ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಲ್ಲರೂ ಇಂಗ್ಲಿಷ್ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನಾವು ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಮಾಡಿದೀವಿ. ನೀವು ಕನ್ನಡದಲ್ಲಿ ಕೂಡ ಹುಡುಕ್ಬೋದು, ಅದು ಕನ್ನಡದಲ್ಲೇ ಬರುತ್ತೆ, ಕೊನೆಗೌಡ ಅಂತಾನೆ ಹುಡುಕ್ಬೋದು. ಸೊ ನೀವು ಯಾವಾಗ ಇದನ್ನ ಫಿಲ್ಟರ್ ಹಾಕ್ತಿರೋ ಆಗ ಇದು ನಿಮ್ಗೆ ಅವು ಪರ್ಟಿಕ್ಯುಲರ್ ಅದೇ ಸ್ಕಿಲ್ ನೋಡಿ. ನಾವು ಕೊನೆಗೌಡ ಸಿಗೋದೇ ಇಲ್ಲ ಅಂತೀವಲ್ಲ, ಈಗ ನೋಡಿ ನನ್ನ ಹತ್ರ ಸುಗಾವಿಲೇನೆ ಆಲ್ಮೋಸ್ಟ್ ಸುಗಾವಿ ಹತ್ರನೇ 20-30 ಆಪರೇಟರ್ಸ್ ಇದ್ದಾರೆ. ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಇದನ್ನ ಜನ ಉಪಯೋಗಿಸ್ಕೋಬೇಕು. ಇದರಲ್ಲಿ ಒಂದ್ಸಲ ಉಪಯೋಗಿಸ್ಕೊಂಡು ಅವರಿಗೆ ನಾವು ವರ್ಕ್ ಕಂಪ್ಲೀಟ್ ಆದ ತಕ್ಷಣ ಇವ್ರು ಚೆನ್ನಾಗಿದಾರೋ ಇಲ್ವೋ ಅಂತ ರೇಟಿಂಗ್ ಕೊಟ್ರೆ ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ಅವ್ರ ಮೇಲೆ ಒಂದು ಟ್ರಸ್ಟ್, ಇವರು ಅಡ್ಡಿಲ್ಲ ಓಕೆ. ಈಗ ಏನಾಗುತ್ತೆ, ಎಲ್ಲರೂ ನಾನು ಕೊನೆಗೌಡ ಅಂತ ಹೇಳ್ಕೊತಾರೆ, ಆದ್ರೆ ಎಷ್ಟೋ ಜನ ಸರಿಯಾಗಿ ಮೊದ್ಲು ಹೊಡೆಯೋದಿಲ್ಲ. ಅವ್ರ ಮೇಲೆ ನಮ್ಗೆ ಕಂಪ್ಲೇಂಟ್ ಇರುತ್ತೆ, ಆದ್ರೆ ನಮ್ಗೆ ಒಂದು ಮಾಧ್ಯಮನೇ ಇಲ್ಲ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ. ಇಲ್ಲಿ ಹಾಗಲ್ಲ. ಈಗ ನೀವು ಇವ್ರ ಜೊತೆ ಕೆಲಸ ಮಾಡಿದ್ರಿ ಅಂದ್ರೆ ಆಮೇಲೆ ನೀವು ಹೋಗಿ ಅವರಿಗೆ ರೇಟಿಂಗ್ ಕೊಡ್ಬೋದು. ಇದು ಇವ್ರದ್ದು ಡೀಟೇಲ್ ಪೇಜ್. ಇಲ್ಲಿ ಅವರಿದ್ದು ಏನ್ ಮಾಡ್ಕೋತಾರೆ ಅಂತ ಬರ್ಕೊಂಡಿದ್ದಾರೆ, ಯಾವ ಸ್ಕಿಲ್ ಇದೆ ಅಂತ ಬರ್ಕೊಂಡಿದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಅಂತ ಬರ್ಕೊಂಡಿದ್ದಾರೆ, ಮತ್ತೆ ಅವರು ಎಷ್ಟು ತಗೋತಾರೆ
ದುಡ್ಡು ಎಷ್ಟಿಂದ ಸ್ಟಾರ್ಟ್ 1,000 ತಗೊಳ್ಳಿರ್ತಾರೆ, 1,500 ಅದ್ರ ಮೇಲೆ ನೀವು ಫಿಲ್ಟರ್ ಮಾಡ್ಕೋಬಹುದು. ಈ ತರ ಎಲ್ಲ ಸೌಲಭ್ಯನೂ ಇದೆ. ಮತ್ತು ಇನ್ನೂ ಸುಲಲೀಕೃತ ಆಗ್ಲಿ ಅಂತ ನಾವೇನ್ ಮಾಡಿದೀವಿ, ಇಲ್ಲಿ ಮ್ಯಾಪ್ ಕೊಟ್ಟಿದೀವಿ. ಈಗ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಇಷ್ಟೆಲ್ಲ ಫೈಂಡ್ ಮಾಡಕ್ ಗೊತ್ತಾಗ್ತಾ ಇಲ್ಲ, ಅವ್ರು ಜಸ್ಟ್ ಮ್ಯಾಪ್ ಅಲ್ಲಿ ಹೋದ್ರೆ ಅವ್ರ ನಿಯರೆಸ್ಟ್ ಯಾವ ಆಪರೇಟರ್ ಇದಾರಲ್ಲ ಎಲ್ಲ ಬರ್ತಾ ಹೋಗ್ತಾರೆ. ಈಗ ನಾನು ಇಲ್ಲಿದ್ದೀನಿ ಅಂದ್ರೆ ಇಲ್ಲಿ ನನ್ಗೆ ಆಪರೇಟರ್ ಕೊನೆಗೌಡ ಆಪರೇಟರ್ ಕಾಣ್ತಾ ಇದ್ದಾರೆ. ಅದನ್ನ ನಾನು ಸ್ಕಿಲ್ ಬೇಸ್ಡ್ ಬೇಕಾದ್ರೂ ನಾನು ಫಿಲ್ಟರ್ ಮಾಡ್ಕೋಬಹುದು. ಕಾರ್ಪೆಂಟರ್ ಬೇಕು ನನಗೆ, ಕಾರ್ಪೆಂಟರ್ ಒಂದೇ ಕಾಣ್ತಾರೆ, ಕಾರ್ಪೆಂಟರ್ ಯಾರಿದ್ದಾರೆ ಅಂತ. ಅವ್ರು ಆನ್ಲೈನ್ ಯಾರ್ಯಾರಿದ್ದಾರೆ ಅವ್ರು ತೋರಿಸ್ತಾ ಹೋಗುತ್ತೆ. ಅದು ಗ್ರೈಂಡರ್ ರಿಪೇರಿ ಅವ್ರು ಬೇಕು, ಗ್ರೈಂಡರ್ ರಿಪೇರಿ ಅವ್ರು ಬಂದ್ರು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಯಾರು ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಕಂಪ್ಲೀಟ್ ಪ್ರೊಫೈಲ್ ಸಿಗುತ್ತೆ. ಮತ್ತೆ ಇಲ್ಲಿ ನಾವು ಈಗ ಈ ತರ ಕ್ಲಿಕ್ ಮಾಡಿದಾಗ ನಂಬರ್ ತೋರಿಸ್ತೀವಿ, ಇವ್ರಿದ್ ನಂಬರ್. ಅದಕ್ಕೆ ಏನ್ ಸೆಕ್ಯೂರಿಟಿ ಇಟ್ಟಿದೀವಪ್ಪ ಅಂತಂದ್ರೆ ಅವ್ರು ನಾವು ಲಾಗಿನ್ ಆಗಿರ್ಬೇಕು. ಯಾಕಂದ್ರೆ ಈಗ ನಾನೇ ಹೋಗ್ಕೊಂಡು ಯಾರಿದ್ದಾದ್ರೂ ಮಹಿಳೆಯರು ಇರ್ತಾರೆ, ಬೇರೆ ಬೇರೆ ವರ್ಗದವ್ರು ಇರ್ತಾರೆ, ನಾನು ಅವ್ರ ನಂಬರ್ ತಗೊಂಡ್ಬಿಟ್ಟು ಅವರಿಗೆ ಬೇರೆ ಏನಾದ್ರು ಮಾಡ್ಬೋದು. ಆ ತರ ಆಗ್ಬಾರ್ದು ಅಂತ ನಾವು ಲಾಗಿನ್ ಇದ್ರೆ ಮಾತ್ರ ಈ ನಂಬರ್ ತೋರಿಸ್ತೀವಿ. ಆ ತರ ನಾವು ಸೆಕ್ಯೂರಿಟಿನ ಕೂಡ ಮೇಂಟೈನ್ ಮಾಡ್ತೀವಿ. ಇದನ್ನ ಲಾಗಿನ್ ಆದದ್ದು ಯಾರು ತಗೊಂಡ್ರು ಅಂತ ಹೇಗೆ ಗೊತ್ತಾಗ್ಬೇಕಂದ್ರೆ ಈಚ್ ಅಂಡ್ ಎವ್ರಿ ಕ್ಲಿಕ್, ಈಗ ನೀವು ನಾನು ಕ್ಲಿಕ್ ಮಾಡಿದೆ ಅಂದ್ರೆ ನನ್ನ ನಂಬರ್ ಇವ್ರಿದ್ ನಂಬರ್ ನೋಡಿದೆ ಅಂತ ನಮಗ್ ಗೊತ್ತಾಗುತ್ತೆ. ಸೊ ಮುಂದೆ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ನಾವು ಅದನ್ನ ರಿಸಾಲ್ವ್ ಮಾಡೋಕ್ಕಾಗಿ ಅದೆಲ್ಲ ಡೇಟಾವನ್ನ ನಾವು ಇಟ್ಕೊಳ್ತೀವಿ. ಈ ತರದಲ್ಲಿ ನಾವು ಮಾಡಿದೀವಿ. ಇನ್ನು ಮತ್ತೊಂದು ಏನಂತಂದ್ರೆ ನಿಮ್ಗೆ ಪೋಸ್ಟ್ ವರ್ಕ್ ಅಂತ ಒಂದು ಕೊಟ್ಟಿದೀವಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ 4 ದಿವಸ ಬಿಟ್ಟು ಏನೋ ಕೆಲಸ ಇದೆ, ಸಿರ್ಸಿಗೆ ನಿಮ್ ಮನೆ ಪ್ಯಾಕೇಜ್ ಹೋಗ್ಬೇಕು ಅಂತ ಇದೆ. ಆಗ ನಾವೇನ್ ಮಾಡ್ತೀವಿ, ನೀವು ಒಂದು ಪೋಸ್ಟ್ ಬರ್ದು ನನ್ನ ಮನೇಲಿ ಇಂತಿಷ್ಟು ಒಂದು ತಗೋಗೋದಿದೆ ಅಂತ ಹಾಕಿದ್ರೆ ಅದು ಯಾರ್ಯಾರು ರೆಂಟ್ ಅಥವಾ ಸರ್ವಿಸ್ ಇರ್ತೀವೋ ಅವರಿಗೆಲ್ಲ ಪೋಸ್ಟ್ ಹೋಗುತ್ತೆ. ಅದೇ ಸ್ಕಿಲ್ ಇರೋರಿಗೆ ಈ ತರ ಇದೆ, ನೀವು ಬಂದು ತಗೋಬಹುದು. ಅವರು ನಿಮ್ಗೆ ಕಾಲ್ ಮಾಡಿ ಇದ್ರ ಮಾಡ್ತಾರೆ. ಸೊ 4-5 ದಿವಸ ಇದೆ ಮುಂದಿದೆ ಅಂದ್ರೆ ನೀವು ಜಾಬ್ ಪೋಸ್ಟ್ ಮಾಡ್ಬೋದು. ಅದನ್ನ ಆ ಸ್ಕಿಲ್ ಇರೋರಿಗೆ ನಾವು ಇಲ್ಲಿ ಬ್ರೌಸ್ ಅಪಾರ್ಚುನಿಟೀಸ್ ಅಲ್ಲಿ ಹೋಗಿ ತೋರಿಸ್ತೀವಿ. ಈಗ ಸುಮಾರು ಜನ ಇದೆಲ್ಲ ಹಾಕಿದ್ದಾರೆ. ಅವರು ಯಾರಿಗೂ ಲಾಂಬಿ ವರ್ಕ್ ಇದೆ, ಮತ್ತೊಬ್ಬರಿಗೆ ಅಗ್ರಿಕಲ್ಚರ್ ವರ್ಕ್ ಇದೆ, ಎಲೆಕ್ಟ್ರಿಕ್ ವರ್ಕ್ ಇದೆ, ಇದನ್ನೆಲ್ಲ ಅವ್ರು ಹಾಕಿದ್ದಾರೆ. ಈಗ ಈ ವರ್ಕ್ ಹಾಕಿದವರಿಗೆ ನಾವೇನ್ ಮಾಡ್ತೀವಿ, ಆ ವರ್ಕ್ನವ್ರಿಗೆ ಫೋನ್ ಮಾಡ್ಕೊಂಡು ನೀವು ಈ ತರ ಹಾಕಿದೀರಾ, ಅದು ಆನ್ಲೈನ್ ಮಾಡಕ್ ಬರುತ್ತೆ, ಬಟ್ ಸದ್ಯ ಆ್ಯಪಿನ ಪರಿಚಯ ಇಲ್ಲದ್ರಿಂದ ನಾವೇ ಅವ್ರಿಗೆ ಕನೆಕ್ಷನ್ ಮಾಡಿ ಈ ತರ ಕೆಲಸ ಬಂದಿದೆ ಸ್ವಲ್ಪ ನೋಡಿ ಅಂತ ಹೇಳಿ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ. ಸೊ ಈಗಾಗಲೇ ಒಂದು 10 ಸಕ್ಸಸ್ ಸ್ಟೋರಿ. ಈಗ ಇಲ್ಲಿ ಲಾಗಿನ್ ಆಗೋರು ಅವ್ರವ್ರದ್ದು ಸ್ಕಿಲ್ಲಿಗೆ ಅಂದ್ರೆ ಒಬ್ಬರು ಫೋಟೋಗ್ರಾಫರು ಅಥವಾ ಈಗ ಯಾವುದೋ ಒಂದು ಕಾರ್ಪೆಂಟರ್, ಅವರು ದಿನಕ್ಕೆ ಎಷ್ಟು ತಗೋತಾರೆ ಅನ್ನೋದನ್ನ ಇಲ್ಲಿ ಹಾಕ್ಬೇಕಾ? ಅವ್ರ ದಿನದ ಚಾರ್ಜು ಸ್ಟಾರ್ಟ್ಸ್ ಫ್ರಮ್ ಅಂತ ಹೇಳ್ತೀವಿ. ಈಗ ಫೋಟೋಗ್ರಫಿನೇ ಒಂದು ದಿವಸನೂ ಹೋಗ್ಬೋದು, 1 ಗಂಟೆಗೂ ಹೋಗ್ಬೋದು. ಅದ್ರ ಪ್ರಕಾರ ಅವ್ರದ್ದು ಇದು ಚೇಂಜ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಸ್ಕಿಲ್ ಟೈಮ್ ಕೊಟ್ಟಿದೀವಿ. ಪರ್ ವಿಸಿಟ್, ಪರ್ ಬುಕ್ಕಿಂಗ್, ಪರ್ ಕನ್ಸಲ್ಟೇಷನ್, ಪರ್ ಸೆಷನ್, ಪರ್ ಪ್ರಾಜೆಕ್ಟ್, ಈ ತರ ಬೇರೆ 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 ವಿಂಗಡಣೆ ಮಾಡಿ ಕೊಟ್ಟಿದೀವಿ. ಅದನ್ನ ಆಯ್ಕೆ ಮಾಡಿ ಅವರು ಬರ್ಕೊಂಡ್ರೆ ನಾವು ಅದು ಸ್ಟಾರ್ಟ್ಸ್ ಫ್ರಮ್ ಅಂತ ಕೊಡ್ತೀವಿ. ಅದೇ ಫಿಕ್ಸ್ ಅಂತ ಅಲ್ಲ, ಬಟ್ ಅವರ ರೇಂಜ್ ಅದು ಅಂತ ತೋರಿಸ್ತೀವಿ. ಅದು ಗಂಟೆಗೋ ತಾಸಿಗೋ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅವ್ರು ಮಾತಾಡ್ತಾರೆ. ಹೌದು ಹೌದು ಹೌದು, ಆ ತರ ಮಾತಾಡ್ಕೋತಾರೆ. ಸೊ ಫೋಟೋಗ್ರಾಫರ್ ಕೂಡ ಇದ್ದಾರೆ ನಮ್ಮ ಹತ್ರ, ಯಾವ್ದು ಇಲ್ಲ ಅಂತ ಇಲ್ಲ. ಇದನ್ನ ನಾನು ಜಗತ್ತಿನ ಮೊದಲನೇ ಇದು ಅಂತ ಹೇಳ್ತಾ ಇದ್ದೀನಿ, ಏನು ಮಾರ್ಕೆಟ್ ಪ್ಲೇಸ್ ಅಂತ. ಯಾಕೆಂದ್ರೆ ಇದರಲ್ಲಿ ಎಲ್ಲ 250 ಕ್ಯಾಟಗರೀಸ್ ಇದೆ. ಇಲ್ಲ ಅಂದ್ರೆ ನೀವು ಊಬರ್ ಅಂದ್ರೆ ಕಾರ್ ಬೇಕಂದ್ರೆ ಊಬರ್, ಬೈಕ್ ಬೇಕಂದ್ರೆ ರ್ಯಾಪಿಡೋ, ಮತ್ತೆ ನಿಮ್ಗೆ ದಿನನಿತ್ಯದ ಕೆಲ್ಸಕ್ಕೆ ಬೇಕಂದ್ರೆ ಬೆಂಗಳೂರು ಕಡೆಯಲ್ಲಿ ಅರ್ಬನ್ ಕ್ಲಾಪ್, ಈ ತರ ಬೇರೆ ಬೇರೆ ಇದೆ. ಆದ್ರೆ ನಮ್ದು ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಪ್ಲೇಸ್, ಇಲ್ಲಿ ಎಲ್ಲವೂ ಸಿಗುತ್ತೆ ನಿಮ್ಗೆ. ಆ ತರ ಇದನ್ನ ಡಿಸೈನ್ ಮಾಡಿದೀವಿ. ಇದು ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ಆಗ್ತಾ ಇದೆ. ಅಮೆಜಾನ್ ಹೋದ್ರೆ ನಿಮ್ಗೆ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಆ ತರ ಸಿಗುತ್ತೆ. ಇದು ಹೇಗಪ್ಪ ಅಂತಂದ್ರೆ ನಿಮ್ಗೆ ರೆಂಟ್ ಹೊಡೆಯೋರಿಂದ ಹಿಡಿದು ನೀವು ಏನ್ ಬೇಕಾದ್ರೂ ಇಲ್ಲಿ ಮಾಡ್ಬೋದು, ಹೋಮ್ ಪ್ರಾಡಕ್ಟ್ಸ್ ಇಂದ ಹಿಡಿದು ಎಲ್ಲಾದ್ರೂ ಮಾಡ್ಬೋದು. ಆ ತರ ಮಾಡಿದೀವಿ. ಈಗ ಒಂದು ಉದಾಹರಣೆಗೆ ರ್ಯಾಪಿಡೋ ಅಥವಾ ಆಟೋ ಅಂತ ನೀವೇನು ಹೇಳಿದ್ರಲ್ಲ, ಈಗ ಪಟ್ಟಣದಲ್ಲೂ ನಿಮ್ಮದು ಒಂದು ಸರ್ವಿಸ್ ಇದೆ. ಈಗ ಇದು ಯಾವ ಥರ ಕೆಲಸ ಮಾಡುತ್ತೆ? ಯಾಕೆಂದರೆ ಈಗ ಟೌನಲ್ಲೆಲ್ಲ ಏನಿದೆ, ಸಾಲಾಗಿ ನಿಂತ್ಕೋತಾರೆ. ನಮಗೆ ಬೇಕಾದವರು 3ನೇನೋ 4ನೇನೋ ಇರ್ತಾರೆ, ಆದರೆ ನಾವು ಅವ್ರ ಜೊತೆ ಹೋಗೋಗಿಲ್ಲ. ನಾವು ಇಲ್ಲಿ ಫಸ್ಟ್ ನಂಬರಿಗೆ ಯಾರು ನಿಂತಿದ್ದಾರೋ ಅವ್ರ ಜೊತೆನೇ ಹೋಗಬೇಕು. ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳ್ತೀರಾ? ಆಟೋ ಅಂದರೆ ಎಲ್ಲದಕ್ಕೂ ಬರುತ್ತೆ. ಆಮೇಲೆ ನೀವೀಗ ಅದು ಒಂದು ಆಟೋದೇ ಒಂದು ಉದಾಹರಣೆ ಕೊಟ್ಟು ಹೇಳಿ. ಸರಿ ಸರಿ. ಈಗ ಅದು ಹೌದು, ನಾವೀಗ ಸಿರ್ಸಿ ಒಳಗೆ ಇದ್ದೀವಿ. ಪ್ರಾಬ್ಲಮ್ ಅಂದ್ರೆ ಸಿರ್ಸಿ ಒಳಗಡೆ ನಮ್ಗೆ ಕೈ ಮಾಡಿದ್ಕೊಳ್ಳೇನು ಆಟೋ ಸಿಗ್ಬೋದು. ಇಲ್ಲ ಅಲ್ಲಲ್ಲಿ ಆಟೋಸ್ ನಿಂತ್ಕೊಳ್ತವೆ, ನಮಗೆ ಕೂಗಳತೆ ದೂರದಲ್ಲಿ ಹೋಗಿ ಆಟೋ ಸಿಕ್ಬಿಡುತ್ತೆ. ಸೊ ನೀವ್ ಹೇಳಿದ್ ಕರೆಕ್ಟ್, ನಮಗ್ ಬೇಕಾದವ್ರೆ ಸಿಗ್ತಾರ, ಅವರು ಲೈನ್ ಅಲ್ಲಿ ಇದ್ರೆ ಬರೋದು ಕಷ್ಟ, ಅದೆಲ್ಲ ಇರುತ್ತೆ. ಒಂದು ನಮ್ಗೆ ಅವ್ರ ಹತ್ರ ನಂಬರ್ ಇತ್ತು ಅಂದ್ರೆ ನಾವು ಕಾಲ್ ಮಾಡಿ ಕರ್ಸ್ಕೋಬಹುದು. ಈಗ ಅವ್ರು ಕಾಲ್ ಮಾಡಿ ಕರ್ಸ್ಕೊಳಕ್ ಅವ್ರು ಇಲ್ಲ ಅಂತ ಅನ್ಕೊಳ್ಳಿ, ಬೇರೆ ಟ್ರಸ್ಟೆಡ್ ಬೇಕು ಅಂದ್ರೆ ನೀವು ಈ ಸೈಟ್ ಅಲ್ಲಿ
ಹುಡುಕಿ ಮಾಡ್ಬೋದು. ಆದ್ರೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈಗ ನಾವು ಸಿರ್ಸಿ ಒಳಗಡೆ ನಮ್ಗೆ ಆಟೋಗಳು ಸಿಗ್ತವೆ. ಆದ್ರೆ ಒಂದ್ಸಲ ಯಲ್ಲಾಪುರ್ನ ಹಾಕಿ ಕೆರೆಕೈ ಆ ಕಡೆ ನೀಲೇಕಣಿ ದಾಟಿದ್ವಿ ಅಂದ್ರೆ ಹಳ್ಳಿಗರಿಗೆ ಮತ್ತೆ ಸಮಸ್ಯೆ. ನಾನು ಎಲ್ಲೋ ಬೆಳ್ಳೆ ಮನೇನೋ ಒಂದು ಮೂಲೆಯಲ್ಲಿ ಇದ್ದೀನಿ, ಮಳೆ ಬರ್ತಾ ಇದೆ, ನಮ್ಮ ಹತ್ರ ನಂಬರ್ ಇಲ್ಲ, ಆಗ ಯಾರಿಗೆ ಕಾಲ್ ಮಾಡ್ತೀವಿ? ಆಟೋ ಸಿಗೋದಿಲ್ಲ, ಆಗ ನಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಅಥವಾ 2 ನಂಬರ್ ಇರ್ಬೋದು ನಮ್ಮ ಹತ್ರ. ಇರ್ಬೋದು, ಅವ್ರು ಇಲ್ಲ ಅಂತಂದ್ರೆ ಆಗ ನಾವ್ ಏನ್ ಮಾಡ್ತಾ ಇದೀವಿ, ಬಲ್ಕ್ ಆಗೇನು ಆಟೋ ಆನ್ ರೆಂಟ್ ಅಂತ ಏನ್ ಹಾಕೊಂಡ್ರೆ ಇದ್ರಲ್ಲಿ 25-30 ಆಟೋಗಳ ನಂಬರ್ ಇದೆ. ನೀವು ಅವ್ರನ್ನ ನಂಬರ್ ತಗೊಳ್ಳೋದು, ಕಾಲ್ ಮಾಡಿ ಈ ತರ ಇದೆ ನಂದು ಬನ್ನಿ ಅಂತಂದ್ರೆ ಹಳ್ಳಿಗರಿಗೆ ಮತ್ತೆ ಸಮಸ್ಯೆ ಆಗ್ಬಾರ್ದು. ಈಗ ನಾನು ಗಡಿಹಳ್ಳಿಲಿ ಇದ್ದೀನಿ ಅಥವಾ ಈಗಿದ್ದೀನಿ, ನಂಗೆ ಏನೋ ಎಮರ್ಜೆನ್ಸಿ ಬಂತು, ಹೋಗ್ಲೇಬೇಕು, ಆಗ ನನಗೆ ಕೈ ಅಳತೆ ಅಥವಾ ಕೂಗಳತೆ ದೂರಲ್ಲಿ ಯಾರು ಇಲ್ಲ. ನಮ್ಮ ಊರಲ್ಲಿ ಇದ್ದವರು ಅದೇ ಹೊತ್ತಿಗೆ ಸಿಗ್ಬೇಕು, ಇಲ್ಲ ನಾವು ಅವ್ರ ಮೇಲೆ ಅವಲಂಬಿತವಾಗಕ್ಕೆ ನಮ್ಗೆ ಮುಜುಗರ ಇರ್ಬೋದು, ಯಾವಾಗ್ಲೂ ಹೋಗಿ ಪಕ್ಕದ ಮನೆಯವ್ರು ಕೇಳೋದು ಆ ತರ ಮಾಡಕ್ ಕಷ್ಟ ಇರ್ಬೋದು. ಈಗ ನೋಡಿದೀವಿ ನಾವೆಲ್ಲ ಹಳ್ಳಿಗರೆಲ್ಲ ವೃದ್ಧಾಶ್ರಮ ಆಗಿದೆ, ಒಬ್ಬಂಟಿಗರು ಬದುಕ್ತಾ ಇರ್ತಾರೆ. ಆ ತರದವರಿಗೆ ಮೂಲತಃ ಇದೆಲ್ಲ ಎಮರ್ಜೆನ್ಸಿ ಕ್ಯಾಟಗರಿಗಳು, ಆಟೋ ಇರ್ಬೋದು, ಬೈಕ್ ಇರ್ಬೋದು, ಇದನ್ನೆಲ್ಲ ಎಮರ್ಜೆನ್ಸಿ ಕ್ಯಾಟಗರಿಗಳಲ್ಲೇ ನಾವು ಬುಕ್ ಮಾಡಿದೀವಿ. ಅವ್ರು ಕಾಲ್ ಮಾಡಿದ್ರೆ ಬರ್ಬೇಕು, ಅದಕ್ಕೆ ಬಹಳಷ್ಟು ಜನ ಇದ್ದಾರೆ, ಅದನ್ನ ಇರ್ಲಿ ಅಂತ ನಾವು ಮಾಡಿದೀವಿ. ಆಟೋ ಒಂದೇ ಅಲ್ಲ, ಬೈಕ್ ಇದೆ, ಬಾಕಿದು ಇದೆ. ಈಗ ಆಟೋದಾಯ್ತು, ಈಗ ತುರ್ತು ಪರಿಸ್ಥಿತಿಯಲ್ಲಿ ಆಂಬುಲೆನ್ಸ್ ಆ ಥರದ್ದು ಒಂದು. ಇನ್ನೊಂದು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್, ಅದು ಈಗ ಬಾಡಿಗೆ ಮನೆ ಏನೋ ಚೇಂಜ್ ಮಾಡಬೇಕು. ಈಗ ಹೊರಗಡೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲೆಲ್ಲ ಇದ್ದಾರೆ, ಹೇಳಿದ್ರಾಯ್ತು ಬಂದು ಎಲ್ಲ ಪ್ಯಾಕ್ ಮಾಡಿ ತೊಗೊಂಡೋಗಿ ಇನ್ನೊಂದು ಮನೆಗೆ ಶಿಫ್ಟ್ ಮಾಡಿ ಕೊಡ್ತಾರೆ. ಈಗ ನಮ್ಮ ಶಿರಸಿ ಈ ಕಡೆ ನಾನಿನ್ನೂ ನೋಡಿಲ್ಲ ಅದು. ಆ ಥರದ್ದು ಏನಾದ್ರು ಸೇವೆಗಳಿವೆಯಾ ನಿಮ್ಮದು? ಈಗ ಒಂದು ಸ್ಪಷ್ಟೀಕರಣ ಅಂದ್ರೆ, ಮೇಸ್ತ್ರಿಂದ ನಾವು ಯಾವುದೇ ಸೇವೆಗಳನ್ನು ಕೊಡ್ತಾ ಇಲ್ಲ. ನಾವ್ ಏನ್ ಮಾಡ್ತಾ ಇದೀವಿ, ನೆಟ್ವರ್ಕ್ ಕ್ರಿಯೇಟ್ ಮಾಡ್ತಾ ಇದೀವಿ. ಈಗ ಯಾರ ಆಲ್ರೆಡಿ ಸೇವೆ ಕೊಡ್ತಾ ಇದ್ದಾರೋ ಅವ್ರನ್ನ ನಾವು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸ್ತಾ ಇದೀವಿ. ಮೊದಲನೇದಾಗಿ ನಮ್ಮ ಮುಂದೆ ಸೇವೆಗಳನ್ನು ತರಬೇಕು ಅಂತ ಇದೆ, ಹೋಮ್ ಡೆಲಿವರಿ ಆ ತರದ್ದೆಲ್ಲ. ಸದ್ಯ ನಾವು ಯಾವುದನ್ನು ಮಾಡ್ತಾ ಇಲ್ಲ. ಇದರಲ್ಲಿ ಆಂಬುಲೆನ್ಸ್ ಮೇನ್ ಆಗಿ ನಾವು ಮಾಡ್ಲೇಬೇಕಂತ ಹೇಳಿ ಸಿರ್ಸಿಯಲ್ಲಿರುವ ಎಲ್ಲಾ ಆಂಬುಲೆನ್ಸ್ ಗಳನ್ನು ಪ್ಲಾಟ್ಫಾರ್ಮ್ ತಂದಿದ್ದೀವಿ. ಅದರಿಂದ ಬಹುತೇಕರಿಗೆ ಈಗ ನಮಗೂ ಗೊತ್ತೇ ಇರೋದಿಲ್ಲ ಆಂಬುಲೆನ್ಸ್ ನಂಬರ್, ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ. ನಾವು ಅದ್ರಲ್ಲೆಲ್ಲ ತುಂಬಾ ವೀಕು, ಆಕ್ಚುಲಿ ಎಮರ್ಜೆನ್ಸಿಗಳನ್ನ ಇಟ್ಕೊಳ್ಳೋದ್ರಲ್ಲೇ ವೀಕು. ಸೊ ಈಗ ಅದಕ್ಕೆ ನೀವು ಇಟ್ಕೋಬೇಕು ಅಂತ ಇಲ್ಲ, ರಿಜಿಸ್ಟರ್ ಮೇಂಟೈನ್ ಮಾಡ್ಬೇಕು ಅಂತ ಇಲ್ಲ. ಈ ನಮ್ಮ ಪ್ಲಾಟ್ಫಾರ್ಮ್ ಸರಿಯಾಗಿ ಆಯ್ತು ಅಂದ್ರೆ ಯಾವ್ದೇ ರಿಜಿಸ್ಟರ್ ಮೇಂಟೈನ್ ಮಾಡ್ಬೇಕು ಅಂತಾನೆ ಇಲ್ಲ, ಎಲ್ಲರಿಗೂ ನಿಮ್ಗೆ ಮೇಸ್ತ್ರಿಯಲ್ಲೇ ಸಿಗ್ತಾರೆ. ಆಂಬುಲೆನ್ಸ್ ಆಲ್ರೆಡಿ ಒಂದು 10-20 ಆಂಬುಲೆನ್ಸ್ ಗಳನ್ನ ನಾವು ರಿಜಿಸ್ಟರ್ ಮಾಡಿಸಿದೀವಿ. ಅವರು ಮತ್ತೆ ಆಂಬುಲೆನ್ಸ್ ಕಡೆಯವರು ಫೋನ್ ಮಾಡಿ ನಮ್ಗೆ ಧನ್ಯವಾದ ಹೇಳಿದ್ದಾರೆ. ಯಾಕಂದ್ರೆ ಸರ್ ನಮ್ ನಂಬರ್ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, ಈಗ ಗೂಗಲ್ ಅಲ್ಲಿ ಹುಡುಗಿದ್ರು ಸಹ ನಾವು ಕಾಣ್ತಾ ಇದೀವಿ, ಚೆನ್ನಾಗಾಯ್ತು ನೀವು ನೆನಪಿರೋದಿಲ್ಲ. ಹೌದು, ಅದ್ ಬಿಟ್ಟು ಮೂವರ್ಸ್ ಅಂಡ್ ಪ್ಯಾಕರ್ಸ್ ಈಗ ನಮ್ಮ ಹತ್ರ 250 ಕ್ಯಾಟಗರೀಸ್ ಇದೆ. ಅದ್ರಲ್ಲಿ ಮೂವರ್ಸ್ ಅಂಡ್ ಪ್ಯಾಕರ್ಸ್ ಕೂಡ ಒಂದು ಒಳ್ಳೆಯ ಇದೆ. ಆದ್ರೆ ಸಿರ್ಸಿಯಲ್ಲಿ ಯಾರು ಅದ್ರ ಬಗ್ಗೆ ಇನ್ನು ಮಾಡ್ತಾ ಇಲ್ಲ. ನಾವು ಟ್ರೈ ಮಾಡಿದ್ವಿ ಅದ್ರ ರಿಜಿಸ್ಟರ್ ಮಾಡೋದಕ್ಕೆ. ಇದರಿಂದ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ನಮ್ ಸೈಟ್ ಅಲ್ಲಿ ಬಂದು ಈಗ ಸಿರ್ಸಿಯಲ್ಲಿ ಮೂವರ್ಸ್ ಅಂಡ್ ಪ್ಯಾಕರ್ಸ್ ಹುಡುಕಿ ಅವ್ರು ಸಿಗ್ತಾ ಇಲ್ಲ ಅಂದ್ರೆ ನಾವು ನಿರುದ್ಯೋಗ ಅಂತ ಹೇಳ್ತೀವಿ. ಆದ್ರೆ ನಿರುದ್ಯೋಗವನ್ನ ಹೋಗಲಾಡಿಸ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ. ಈಗ ಒಬ್ರು ಏನೋ ಆಗಿ ಅವರು ಶಿಕ್ಷಣವನ್ನು ನಿಲ್ಸಿರ್ತಾರೆ, ಆ ತರದವರು ತಮ್ಮದೇ ಒಂದು ಗ್ರೂಪ್ ಮಾಡ್ಕೊಂಡು ಮೂವರ್ಸ್ ಅಂಡ್ ಪ್ಯಾಕರ್ಸ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಆಗ ಆ ಸೇವೆ ಇಲ್ಲಿ ಲಭ್ಯ ಇಲ್ಲ ಅಂದ್ರೆ ಅದು ಸಿರ್ಸಿಯಲ್ಲಿ ಇಲ್ಲ ಅಂತಾನೆ ಅರ್ಥ. ಇದ್ರೂನು 1-2 ಇರ್ಬೋದು, ಅಲ್ಲಿ ಮಾಸ್ ರಿಕ್ವೆಸ್ಟ್ ಬರ್ತಾ ಇದೆ ಅಂದ್ರೆ ಖಂಡಿತ ಅಲ್ಲಿ ನಮ್ಮ ಬೆಳವಣಿಗೆಯನ್ನ ಮಾಡ್ಕೋಬಹುದು ಅಂತ ಸಹ ಗೊತ್ತಾಗುತ್ತೆ. ಒಂದಷ್ಟು ಜನರಿಗೆ ಉದ್ಯೋಗ ಅವಕಾಶ. ಹೌದು, ನೋಡ್ಕೊಂಡು ಅವರಿದ್ದೇ ಟೀಮ್ ಕ್ರಿಯೇಟ್ ಮಾಡ್ಕೊಂಡು ಇದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಆ ಸೇವೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಆ ತರದವರಿಗೆಲ್ಲ ಫೋನ್ ಮಾಡಿ ನಮ್ಗೆ ಕೇಳಿದಾಗ ನಾವು ಖುಷಿಯಿಂದ ರಿಜಿಸ್ಟರ್ ಮಾಡಿಸಿ, ಕೆಲವರಿಗೆ ರಿಜಿಸ್ಟರ್ ಮಾಡಕ್ ಆಗಲ್ಲ, ನಾವು ನಂಬರ್ ಕೊಟ್ಟಿರ್ತೀವಿ, ಅವ್ರು ಫೋನ್ ಮಾಡಿದಾಗ ನಮ್ ಟೀಮು ರಿಜಿಸ್ಟರ್ ಮಾಡಕ್ ಹೆಲ್ಪ್ ಮಾಡಿ, ಖಂಡಿತ ಮಾಡಿ ಚೆನ್ನಾಗಿ. ಸೆಕ್ಯೂರಿಟಿ ಅವರೆಲ್ಲ ತುಂಬಾ ಕಡಿಮೆ ನಮ್ ಕಡೆ. ಸೆಕ್ಯೂರಿಟಿ ಅವರೊಬ್ರು ಫೋನ್ ಮಾಡಿದ್ರು, ಹಿಂಗೆ ಸರ್ ನಾನು ಮಾಡ್ಕೋಬೇಕು, ನಂದೇ ಟೀಮ್ ಮೇಂಟೈನ್ ಮಾಡ್ಬೇಕು ಆಗುತ್ತಾ ಅಂತ. ಅವ್ರ ಹತ್ರ ಎಲ್ಲ ರಿಕ್ವೈರ್ ತಗೊಂಡು ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದೀವಿ ನಾವು. ಈ ತರ ಎಲ್ಲಿ ಸ್ಕಿಲ್ ಇಲ್ವೋ ಆ ಸ್ಕಿಲ್ಲಿಗೆ ಯಾರೋ ಬಂದ್ರೆ ಖಂಡಿತ ಅವ್ರಿಗೆ ಉದ್ಯೋಗ ಅವಕಾಶ ಕೂಡ ಕ್ರಿಯೇಟ್ ಆಗುತ್ತೆ. ಈಗ ರಿಜಿಸ್ಟರ್ ಮಾಡ್ಕೋಬೇಕು, ನಾವು ಎಷ್ಟೋ ಆ್ಯಪ್ ನೋಡ್ತೀವಿ, ಹೋಗಿ ಲಾಗಿನ್ ಆಗಿ ಇದ್ರ ಕಲಿಸ್ತೀವಿ ಅಂತ ಬರ್ತದೆ. ಆಮೇಲೆ ಲಾಗಿನ್ ಆಗುವಾಗ ಅದು ಫೋನ್ಪೇ ಗೂಗಲ್ ಪೇ ಕೇಳ್ತದೆ, ಇಂತಿಷ್ಟು ರಿಜಿಸ್ಟ್ರೇಷನ್ ಫೀಸ್ ಅಂತ. ಆ ಥರ ಏನಾದರೂ ಇಟ್ಟಿದ್ದೀರಿ? ಪ್ರತಿ ಬಿಸ್ನೆಸ್ಸಿಗೂ ಒಂದು ಬಿಸ್ನೆಸ್ ಮಾಡೆಲ್ ಅಥವಾ ಫೈನಾನ್ಸ್ ಮಾಡೆಲ್ ಅಂತ ನಾವು ಹೇಳ್ತೀವಿ. ಅದು ಬೇಕೇ ಬೇಕು, ಇಲ್ಲಾಂದ್ರೆ ಸರ್ವೈವ್ ಆಗಕ್ ಆಗೋದಿಲ್ಲ. ಈಗ ನಾವು ಒಂದು ಮೇಸ್ತ್ರಿ ನಡ್ಸೋಕೆನೆ ತಿಂಗಳ 1-2 ಲಕ್ಷನೋ 3 ಲಕ್ಷನೋ ನಾವು ಬರ್ನಿಂಗ್ ಕಾಸ್ಟ್, ಅಂದ್ರೆ ಸೈಟ್ ನಡ್ಸೋ ಕಾಸ್ಟ್, ಡೆವಲಪ್ಮೆಂಟ್ ಕಾಸ್ಟ್ ಅಂತ ಅದು ಹೋಗ್ತಾ ಇರುತ್ತೆ. ಆದ್ರೆ ನಮ್ದು ಈಗ ಸದ್ಯ ನಾವು ಯಾವ ಇದ್ರಲ್ಲಿ ಇದೀವಿ ಅಂತಂದ್ರೆ POC ಮಾಡೆಲ್ ಅಂತ ಹೇಳ್ತೀವಿ. ನಮ್ಗೆ ಈ ಮೇಸ್ತ್ರಿಯನ್ನ ಪೂರ್ತಿ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ ನಾವು ತಗೋಗ್ಬೇಕು ಅಂತ ಇದೀವಿ. ಅದಕ್ಕೆ ನಾವು ನಮ್ಮ
ಊರಿನಲ್ಲಿ ಮೊದಲು ಮಾಡಿಕೊಂಡು ಅದಕ್ಕೆ ರೆಸ್ಪಾನ್ಸ್ ಹೇಗಿರುತ್ತೆ, ಅದಕ್ಕೆ ಯೂಸರ್ ಬಿಹೇವಿಯರ್ ಅಂದ್ರೆ ಏನು ಸೈಟಲ್ಲಿ ಕ್ರಾಲ್ ಮಾಡ್ತಾರೆ ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಎಲ್ಲದನ್ನು ಮಾಡ್ತಾ ಇರೋದಕ್ಕೆ ನಾವು ಯಾವುದೇ ಈಗ ಸದ್ಯದಲ್ಲಿ ಯಾವುದೇ ಪೇಮೆಂಟ್ ಇಲ್ಲ. ನಂತರ ಕೂಡ ನಾ ಏನ್ ಹೇಳ್ತಾ ಇರೋದು, ನಾವು ಯಾರ ಹತ್ರ ಆದ್ರೂ ದುಡ್ಡು ಯಾವಾಗ ಕೇಳಬೇಕು ಅಂದ್ರೆ ಅವ್ರು ನಮ್ಮಿಂದ ಏನೋ ಗಳಿಸ್ತಾ ಇದಾರೆ ಅಂದ್ರೆ ದುಡ್ಡು ಕೇಳಬೇಕು. ಈಗ ಒಬ್ರು ಆಟೋದವ್ರು ಇರ್ಬೋದು ಅಥವಾ ಯಾವುದೇ ಸ್ಕಿಲ್ ತಗೊಳ್ಳಿ ಯಾವ ವಿಚಾರದಲ್ಲಿ, ಅವರು ನಮ್ಮ ಸೈಟ್ ಇಂದ ಅವರಿಗೆ 1,000 ರೂಪಾಯಿದು ಅಥವಾ 10,000 ರೂಪಾಯಿದು ಬಿಸ್ನೆಸ್ ಹೋಗಿದೆ ಅಂತಂದ್ರೆ ನಾವು ಅದರಲ್ಲಿ ನಾವು ಈ ತರ ಜನರೇಟ್ ಆಗಿದೆ ನಿಮ್ಗೆ ಒಂದು 2% 1% ಕೊಡಿ ಅಂದ್ರೆ ಖುಷಿಯಿಂದ ಕೊಡ್ತಾರೆ ಜನ. ಅದಿಲ್ದೇನೆ ಅವ್ರಿಗೆ ಏನೋ ಸಹಾಯನೇ ಆಗಿಲ್ಲ. ಈಗ ಬಹಳಷ್ಟು ಸೈಟ್ ಇದೆ, ರಿಜಿಸ್ಟರ್ ಮಾಡಿದ ತಕ್ಷಣ ದುಡ್ಡು ಕೊಟ್ಟೆ ರಿಜಿಸ್ಟರ್ ಆಗ್ಬೇಕು, ಅದರಿಂದ ಆಮೇಲೆ ಒಂದು ಕಾಳು ಪ್ರಯೋಜನ ಇದೆಯಾ ಗೊತ್ತಾಗೋದಿಲ್ಲ. ನಾವು ಆ ಮಾಡೆಲಿಗೆ ಹೋಗ್ತಾನೆ ಇಲ್ಲ. ನೆಕ್ಸ್ಟ್ ಅವರಿಗೆ ರೆವೆನ್ಯೂ ಜನರೇಟ್ ಆಗಬೇಕು, ಆ ರೆವೆನ್ಯೂದಿಂದ ಅವ್ರು ಕಟ್ಕೊಡ್ಲಿ ನಮಗೆ ಇಂತಿಷ್ಟು ಅಂತ, ಆಗ ಅವ್ರು ಖುಷಿಯಿಂದ ಕೊಡ್ತಾರೆ. ಅದು ನಮ್ಮ ಜನರು ಹೇಗಪ್ಪ ಅಂದ್ರೆ ಅವ್ರ ಉಪಯೋಗ ಆಗಿದೆ ಅಂದ್ರೆ ಅವರು ಅದರಿಂದ ಟ್ರಾನ್ಸ್ಫರ್ ಮಾಡಕ್ಕೆ ರೆಡಿ ಇರ್ತಾರೆ. ಹಾಗೆ ಯೂಸರ್ಸ್ ಕೂಡ ಅವರಿಗೆ ನಮಗೆ ಬೇಕಾಗಿದ್ದು ಸಿಗುತ್ತಾ ಇದೆ ಅಂತ ಅಂದ್ರೆ ಆಗ ಬೇಕಾದ್ರೆ ಅವ್ರು ಮಾಡಕ್ ರೆಡಿ ಇದ್ದಾರೆ ಅಂದ್ರೆ ಆ ಮಾಡಲ್ ತರೋಣ ಲೇಟರ್ ಅಂತ. ಈಗ 1 ವರ್ಷ 2 ವರ್ಷ ನಮ್ಗೆ ಆ ಐಡಿಯಾ ಇಲ್ಲ. ಈಗ ಏನಿದ್ರು ನಮಗೆ ಎಲ್ಲ ಕಡೆ ಹೋಗ್ಬೇಕು, ನಮ್ಮ ಸರ್ವಿಸ್ ಜನ ಯೂಸ್ ಮಾಡಬೇಕು, ಅವ್ರ ಫೀಡ್ಬ್ಯಾಕ್ ನಮಗೆ ಖಂಡಿತ ಆಯ್ತು. ಭಾರತದಲ್ಲಿ ನಾವು ಮೇಸ್ತ್ರಿ ಅಂದ್ರೆ ಎಲ್ಲವೂ ಸಿಗುವ ಒಂದು ಮಾರ್ಕೆಟ್ ಪ್ಲೇಸ್ ಆಗ್ಬೇಕು ಅನ್ನೋದು ನಮ್ಮ ಗುರಿ. ನಾನು ಮುಂದಿನ ಪ್ರಶ್ನೆ ಕೇಳಬೇಕು ಅಂತಿದ್ದೆ, ಈಗ ನಿಮ್ಮ ಉತ್ತರ ಸಿಕ್ತು. ಈ ಮೇಸ್ತ್ರಿ ಆ್ಯಪ್ ಅಥವಾ ಈ ಕಂಪನಿ ಇಂದ ನಿಮಗೆ ಏನು ಪ್ರಯೋಜನ ಆಗ್ತಾ ಇದೆ ಅಂತ ಈಗ ಸದ್ಯದಲ್ಲಿ ನಿಮಗೆ ಏನು ಪ್ರಯೋಜನ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿನ ಒಂದು ಇಚ್ಛೆ ಈಡೇರುವಂತ ಸಮಯ ಅಂತ ಹೇಳ್ಬೋದು. ಈಗಾಗಲೇ ಏನಾದರೂ ಇದ್ರಲ್ಲಿ ಅರ್ನಿಂಗ್ ಏನಿಲ್ಲ ಅಲ್ವಾ ನಿಮಗೆ? ಇಲ್ಲ, ಮೇಸ್ತ್ರಿಯಿಂದ ನಾವು ಅರ್ನ್ ಮಾಡ್ತಾ ಇಲ್ಲ. ನಮಗೆ ನಾನು ಮತ್ತೆ ಆಲ್ ಡಿಜಿಟಲ್ ಕೂಡ ಸಂಸ್ಥಾಪಕ ಇದ್ದೀನಿ, ಅದು ಸರ್ವಿಸ್ ಕೊಡ್ತೀವಿ. ನಾವು ಹೊರಗಿನ ದೇಶದ ಬಹಳ ಕಂಪ್ನಿಗಳಿಗೆ ಕೆಲಸ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಬೇಕಾದ್ರೆ ಮಾತಾಡಿಸಿ 35 ಜನ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನಿಗಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಈ ಐಡಿಯಾ ನಾನು ಒಂದು 8 ವರ್ಷ ನಾನು ಹೊರಗಡೆ ನೋಯ್ಡಾದಲ್ಲಿ ಕೆಲಸ ಮಾಡಿದ್ದೀನಿ. ಆಗ ನನಗೆ ಈ ಐಡಿಯಾ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ನಾವು ಯಾವಾಗ ಜನರ ಹತ್ರ ಅಂದ್ರೆ ನಾವು ಅವ್ರ ಹತ್ರ ಹೋಗಿ ಕುತ್ಕೋತೀವಿ, ಊರಲ್ಲಿ ಕುತ್ಕೋತೀವಿ, ನಮ್ಗೆ ಸಮಸ್ಯೆಗಳು ಗೊತ್ತಾಗ್ತವೆ. ನಾನು ಯಾವಾಗ ನೋಯ್ಡಾದಲ್ಲಿ ಇದ್ನೋ ನಂಗೆ ಅಲ್ಲಿಯ ಸಮಸ್ಯೆಗಳು ಗೊತ್ತಾಗ್ತಿದ್ವು ಬಿಟ್ರೆ ಊರಿನ ಸಮಸ್ಯೆಗಳು ಅಷ್ಟಾಗಿ ಗೊತ್ತಾಗೋದಿಲ್ಲ. ಯಾವಾಗ ನಾವು ಇಲ್ಲಿ ಬಂದು ಕುತ್ಕೋತೀವೋ ಇಲ್ಲಿಯ ಸಮಸ್ಯೆಗಳು ನಮ್ಮನ್ನ ಜಾಗೃತ ಮಾಡ್ತವೆ. ಹಾಗಾಗ್ಲಿ ಏನೋ ಒಂದು ಸಮಾಜ ಸೇವೆ ಅಂತ ನಾನು ಹೇಳೋದಿಲ್ಲ, ಇದು ಆಸ್ ಎ ಕಂಪ್ನಿ, ಪ್ರೈವೇಟ್ ಕಂಪ್ನಿ, ಇಲ್ಲಾಂದ್ರೆ ನಾ NGO ಮಾಡ್ಕೋಬೋದಾಗಿತ್ತು. ಇದು ಪ್ರೈವೇಟ್ ಕಂಪ್ನಿ. ಒಂದು ಸಲ ಇದರ ಬೇಸು ಜಾಗೃತ ಆದ ಮೇಲೆ ನಂತರ ಅದನ್ನೆಲ್ಲ ಡಿಸ್ಕಸ್ ಮಾಡೋದು. ಫೌಂಡೇಶನ್ ಮಾಡ್ಕೊಂಡು ಈಗ ಜನರಿಗೆ ಹೆಲ್ಪ್ ಮಾಡೋದು ಹೆಂಗೆ, ನಮ್ಮ ಕಡೆ ಜನರಿಗೆ ಹೆಲ್ಪ್ ಆಗಲಿ, ಜನ ಯೂಸ್ ಮಾಡ್ಕೋಬೇಕು ಅನ್ನೋದು ಒಂದೇ ನನ್ನ ರಿಕ್ವೆಸ್ಟ್. ನಮಸ್ತೆ. ನಮಸ್ತೆ. ತಮ್ಮ ಹೆಸರೇನು? ನನ್ನ ಹೆಸರು ಸ್ಮಿತಾ ಹೆಗಡೆ ಅಂತ. ನನ್ನ ಹೆಸರು ವಿಕಾಸ್ ಅಂತ. ಈಗ ನಾನು ಅಪರೂಪದ ಒಂದು ಕಾನ್ಸೆಪ್ಟ್ ನಿಮ್ಮ ಗೌತಮ್ ಸರ್ ನಮ್ಗೆ ಹೇಳಿದ್ರು ಈಗ, ಮೇಸ್ತ್ರಿ ಕಂಪನಿ ಅಂತ, ಅದರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮದೊಂದು ಅಭಿಪ್ರಾಯ ಹೇಳ್ತೀರಾ? ಅಂದರೆ ಒಂದು ಅಪರೂಪದ ಕಾನ್ಸೆಪ್ಟಿಗೆ ನೀವು ಕೂಡ ಒಂದು ಸಪೋರ್ಟ್ ಆಗಿ ನಿಂತಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಮೇಸ್ತ್ರಿ ಸ್ಟಾರ್ಟ್ ಆಗಿ 8 ತಿಂಗಳಾಯಿತು. ನಾನು ಇಲ್ಲಿ ಜಾಯ್ನ್ ಆಗಿ 3 ತಿಂಗಳಾಯಿತು ಆ್ಯಸ್ ಅ ಬ್ಯಾಕ್ ಆ್ಯಂಡ್ ಡೆವಲಪರ್. ನಮ್ಮ ಗೌತಮ್ ಸರು ತುಂಬ ಫಾರ್ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದರು. ಈ ಲೋಕಲ್ ಪೀಪಲಿಗೆ ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾಯಿದ್ರು ಅವರು. ಇವಾಗ ಎಲ್ಲ ಸರ್ವಿಸಸ್ ಇದೆ, ರಿಪೇರ್ ಸರ್ವಿಸಸ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ರಿಲೇಟೆಡು ಏನೇ ಆದ್ರೂ ಕನೆಕ್ಟಿವಿಟಿ ತುಂಬ ಕಮ್ಮಿ ಹಳ್ಳಿಲಿ. ಸೊ ಈ ಆ್ಯಪನ್ನು ಮಾಡೋದ್ರಿಂದ ಅವರಿಗೆಲ್ಲ ಹೆಲ್ಪ್ ಆಯಿತು. ಯಾವ ಕ್ಷಣಕ್ಕೆ ಬೇಕಿದ್ರೂ ಅವರು ಆ್ಯಪ್ ಮೂಲಕ ಬುಕ್ ಮಾಡಿಕೊಂಡು ಆ ಕ್ಷಣಕ್ಕೆ ಅವ್ರು ಕರ್ಸ್ಕೋಬೋದು. ಸೊ ತುಂಬ ರೂರಲ್ ಪೀಪಲ್ಗೆ ತುಂಬ ಹೆಲ್ಪ್ ಆಗ್ತಿದೆ ಇದರಿಂದ ಅಂತ. ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಜಾಬ್ ಹೊರಗಡೆ ಹೋಗಿ ಮಾಡ್ಬೋದಿತ್ತಲ್ಲ ನೀವು? ಅಂದರೆ ಇದು ಒಳ್ಳೆ ಅಪರ್ಚುನಿಟಿ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಇಲ್ಲಿ ವರ್ಕ್ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ. ಮತ್ತು ಮ್ಯಾನೇಜರ್ ನಮ್ಮ ಗೌತಮ್ ಸರ್ ಆದ್ರೂ ಏನು ಹೆಲ್ಪ್ ಬೇಕಿದ್ರೂ ಮಾಡ್ತಾರೆ ಆ ಕ್ಷಣಕ್ಕೆ ಅಂತ ತುಂಬ ಇಷ್ಟ ಆಯಿತು ನನಗೆ ಕಂಪ್ನಿ. ಥ್ಯಾಂಕ್ ಯು. ನೀವು ಸರ್? ಸೊ ಇವಾಗ ನಾವು ವಿಕಾಸ್ ಅಂತ ಹೇಳಿದ್ನಲ್ಲ, ಸೊ ನಾನು ಆ್ಯಂಡ್ರಾಯ್ಡ್ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. 3 ಇಯರ್ಸಿಂದನೂ ಈ ಕಂಪ್ನಿಲಿದ್ದೀನಿ. ಸೊ ಇವಾಗ ಲಾಸ್ಟ್ 8 ಮಂತ್ಸಿಂದ ನಾವೇ ಡೆವಲಪ್ ಮಾಡಿದ್ದು. ಸೊ ಸ್ಕ್ರ್ಯಾಚಿಂದ ಹಿಡಿದು ಗೌತಮ್ ಸರ್ ನಾವೆಲ್ಲ ಕೂತು ಡಿಸ್ಕಸ್ ಮಾಡಿಕೊಂಡು ಹೆಂಗೆ ಇರಬೇಕು, ರೂರಲ್ ಸರ್ವಿಸಿಗೆ ಯಾವ ರೀತಿ ಹೆಲ್ಪ್ ಆಗಬೇಕು ಅಂತ ಕೂತು ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿದ್ದಾಗಿತ್ತು. ಸೊ ಇನ್ನೂ ಹೊಸ ಫೀಚರ್ಸ್ ಬರ್ತಾ ಇದ್ದಾವೆ, ಅಪ್ಡೇಟ್ ಮಾಡ್ತಾ ಇದ್ದರೆ ಆ್ಯಪ್ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇಲ್ಲಿ ಯಾವ ಥರ? ಆ್ಯಕ್ಚುಲಿ
ನನ್ನ ಊರು ಬಂದು ರಾಯಚೂರು, ನಾ ಇಲ್ಲಿ ಬಂದು ತುಂಬ ಡಿಫ್ರೆಂಟ್. ಇಲ್ಲಿ ಎಲ್ಲನೂ ಅಲ್ಲಿ ಬಿಸಿಲುನಾಡು ರಾಯಚೂರು, ಇಲ್ಲೆಲ್ಲ ಮಲೆನಾಡು. ಸೊ ನನಗೆ ಇಲ್ಲಿ ಟೋಟಲಿ ಡಿಫ್ರೆಂಟ್ ಇತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗಿತ್ತು, ಬಟ್ ಬರ್ತಾ ಬರ್ತಾ ನನಗೆ ಇಲ್ಲೇ ರೂಢಿ ಆಗಿಬಿಟ್ಟಿದೆ. ಈಗ ಅಲ್ಲೋದ್ರೆ ಕಷ್ಟ ಆಗಿದೆ. ಸೊ ಈ ಎನ್ವಿರಾನ್ಮೆಂಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲೇ ಇದ್ದೀನಿ, 3 ಇಯರ್ಸಿಂದನೂ ಇಲ್ಲೇ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ನಿಖಿತಾ ಹೆಗ್ಡೆ ಹೇಳಿ. ಈ ಕಂಪ್ನಿಯಲ್ಲಿ ನಿಮ್ಮ ಪಾತ್ರ ಏನು, ಅಂದರೆ ನಿಮ್ಮ ಪೊಸಿಷನ್ ಏನು, ನೀವೇನು ವರ್ಕ್ ಮಾಡ್ತೀರಾ, ಆಮೇಲೆ ಈ ಕಂಪ್ನಿ ಬಗ್ಗೆ ನಿಮ್ಮ ಅನುಭವ? ನಾನು ಈ ಕಂಪ್ನಿಯಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಹೆಡ್ ಮತ್ತು HR ಆಗಿ ಕೆಲಸ ಮಾಡ್ತಾ ಇದ್ದೀನಿ. 3 ತಿಂಗಳಾಯಿತು ಜಾಯ್ನ್ ಆಗಿ. ಓವರಾಲ್ ನಾನು 1 ವರ್ಷ ಬೆಂಗಳೂರಲ್ಲಿ ಇದ್ದು 2 ವರ್ಷ ಬೆಂಗಳೂರಲ್ಲಿ ಓದಿ ಅಲ್ಲಿ ಕೆಲಸ ಮಾಡಿ ಆಮೇಲೆ ಇಲ್ಲಿ ಶಿಫ್ಟ್ ಆಗಿದ್ದೀನಿ. ಸೊ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಬಹಳ ನಂಗೆ ಖುಷಿ ಅನುಭವ. ಯಾಕಂದರೆ ಮನೆಗೆ ಹತ್ತಿರ, ನನಗೆ ಈ ವಾತಾವರಣಗಳು, ಹಸಿರು ಅವೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿ ದೊಡ್ಡ ದೊಡ್ಡ ಕಂಪನಿ MNCಗಳಲ್ಲಿ ನೀವು ನೋಡಿರ್ತಾರೆ, ಎಲ್ಲೋ 2,000-3,000 ಜನರ ಒಳಗಡೆ ನಾವು ಒಬ್ಬರಾಗಿ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನಮ್ಮವ್ರ ಹತ್ರ ನಮ್ಮ ಊರು, ನಮ್ಮ ಜನ, ನಮ್ಮ ಮಧ್ಯ ಗುರುತಿಸ್ಕೊಳ್ಳೋದು ತುಂಬ ಅಂದರೆ ಖುಷಿಯ ವಿಚಾರ. ಸೊ ಅದು ನಂಗೆ ತುಂಬ ಡಿಫ್ರೆನ್ಸ್ ಕೊಡ್ತು. ನಿಮ್ಮ ಕೆಲಸ ಇಲ್ಲಿ ಅಂದರೆ ಈಗ ಮೇಸ್ತ್ರಿ ಕಂಪನಿ, ಅದ್ರ ಬಗ್ಗೆ ನಿಮ್ಮ ಮುಂದಿನ ಏನಾದರೂ ಒಂದು ಥೀಮು ನಿಮ್ಮಲ್ಲೂ ಇರುತ್ತಲ್ಲ, ನೀವು ಇಲ್ಲಿ ಮುಖ್ಯ ಕೆಲಸಗಾರ ಆಗಿರೋದ್ರಿಂದ ಅದೇನು? ಸೊ ಇವಾಗ ನೀವು ಸರ್ ಹತ್ರ ಎಲ್ಲ ಮಾತಾಡಿದಿರ್ತೀರ, ಮೇಸ್ತ್ರಿ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರ. ಮುಂದಿನ ನಮ್ಮದು ಗೋಲ್ ಏನಿದೆ ಅಂದರೆ, ನಾವು ಶಿರ್ಸಿ ಸುತ್ತಮುತ್ತ ಸದ್ಯಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹೋದಂಗೆ ನಾವು ಉತ್ತರ ಕನ್ನಡ ಮತ್ತು ಫುಲ್ ಕರ್ನಾಟಕ ಕವರ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ಸದ್ಯಕ್ಕೆ ಏನಾಗಿದೆ ಅಂದರೆ ತುಂಬ ಆಪರೇಟರ್ಸ್ ಇದ್ದಾರೆ ನಮ್ಮ ಹತ್ರ, ಮತ್ತು ಕೆಲಸ ಕೊಡೋರು ಸ್ವಲ್ಪ ಕಡಿಮೆ ಇದೆ. ಸೊ ಆ ಟ್ರಸ್ಟ್ ಬಿಲ್ಡ್ ಮಾಡಬೇಕು ಮತ್ತು ಹೆಚ್ಚಿನ ಜನರಿಗೆ ರೀಚ್ ಆಗಬೇಕು. ಸೊ ಅದಕ್ಕಾಗಿ ನಾವು ಬೇರೆ ಇವಾಗ ಅಡ್ವರ್ಟೈಸ್ಮೆಂಟ್ ಮತ್ತು ಬೇರೆ ಪ್ರಮೋಷನ್ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ಎಲ್ಲರ ಮೊಬೈಲಲ್ಲೂ ಆ್ಯಪ್ ಇರಬೇಕು, ಎಲ್ಲರೂ ಅದನ್ನು ಯೂಸ್ ಮಾಡಬೇಕು, ಎಲ್ಲರೂ ನಮ್ಮನ್ನು ಟ್ರಸ್ಟ್ ಮಾಡಬೇಕು, ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ನಮ್ಮ ಹತ್ರ ಬಂದು ಓಕೆ ಮೇಸ್ತ್ರಿಯಿಂದ ನಮಗೆ ಹೆಲ್ಪ್ ಆಗ್ತಾ ಇದೆ, ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ ಆಗಬೇಕು ಹೇಳೋದು ನಮ್ಮ ಮುಂದಿನ ಗುರಿ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಆದರ್ಶ ಹೆಗ್ಡೆ ಹೇಳಿ. ನೀವು ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು ಕಳೆದ 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಮೊದಲೆಲ್ಲ ಮಾಡ್ತಾ ಇದ್ರಿ? ಮೊದಲು ನಾನು ಬೆಂಗಳೂರಲ್ಲಿದ್ದೆ, 3 ವರ್ಷ ಬೆಂಗಳೂರಲ್ಲಿದ್ದೆ. ಆಮೇಲೆ ಇಲ್ಲಿ ಯಾಕೆ ಬಂದ್ರಿ? ಬೆಂಗಳೂರು ಅಂತ ದೊಡ್ಡ ಮಹಾನಗರವನ್ನು ಬಿಟ್ಟು ಇಲ್ಲಿ ಯಾಕೆ ಕೆಲಸಕ್ಕೆ ಬಂದ್ರಿ? ನನಗೆ ಮುಖ್ಯವಾಗಿ ಬೆಂಗಳೂರು ಟ್ರಾಫಿಕಲ್ಲಿ ಸುಮಾರು ಟೈಮ್ ವೇಸ್ಟ್ ಆಗ್ತಿತ್ತು, ಮತ್ತು ಅಲ್ಲಿಯ ವಾತಾವರಣವೂ ಅಷ್ಟು ನನ್ನ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿತ್ತು. ಇಲ್ಲಿ ಬಂದ ಮೇಲೆ ನನ್ನ ಆರೋಗ್ಯನೂ ಸುಧಾರಿಸಿದೆ, ಮತ್ತು ಕ್ಲೀನ್ ಏರ್ ಇದೆ, ವಾತಾವರಣವೂ ಚೆನ್ನಾಗಿದೆ, ಹಾಗೆ ಟ್ರಾಫಿಕ್ನಲ್ಲೂ ಟೈಮ್ ವೇಸ್ಟ್ ಆಗ್ತಿಲ್ಲ, ಮತ್ತು ಮನೆಯವ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೋಸ್ಕರ. ಥ್ಯಾಂಕ್ ಯು. ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಮಧುಸೂದನ್ ಜೋಶಿ ಅಂತ. ನೀವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಇಲ್ಲಿ ಜಾಯ್ನ್ ಆಗಿ ಒಂದು 6 ತಿಂಗಳಾಗ್ತಾ ಬಂತು. ಮೊದಲೆಲ್ಲ ಮಾಡ್ತಾ ಇದ್ರ ವರ್ಕ್ ಮಾಡ್ತಾ ಇದ್ರಾ? ಮೊದಲು ನಾನು ಬೆಂಗಳೂರಲ್ಲಿದ್ದೆ, TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲೊಂದು 4.5 ವರ್ಷ ವರ್ಕ್ ಮಾಡಿದ್ದೆ. ನಿಮ್ಮೂರು? ನಮ್ಮೂರು ಕೊಪ್ಪಳ, ಅಂದರೆ ಹಂಪಿ ಹತ್ತಿರ ಕೊಪ್ಪಳ ಅಂತ ಇದೆಯಲ್ಲ. ಊರೊಂದು ಕಡೆ, ಮೊದಲು ಕೆಲಸ ಮಾಡಿದ್ದು ಒಂದು ಕಡೆ, ಈಗ ಇಲ್ಲಿ ಬಂದಿದ್ದೀರ, ಅದು ಹೇಗೆ ಅದು? ಹಾಂ, ಅಂದರೆ ನಾನು ನಮ್ಮದು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದೆ, ಅಲ್ಲಿದ್ದೆ. ಅಲ್ಲಿಂದ ಆಮೇಲೆ ಇಲ್ಲಿ ಒಂದು ಕಂಪನಿ ಇದೆ ಅಂತ ಗೊತ್ತಾಯಿತು. ಸೊ ಸರ್ಗೆ ಬಂದು ಅಪ್ರೋಚ್ ಮಾಡಿದೆ, ಅದೆಲ್ಲ ಇಂಟರ್ವ್ಯೂ ಪ್ರೋಸೆಸ್ ಆಯಿತು. ಇಲ್ಲಿ ಚೆನ್ನಾಗಿದೆ, ಅಂದರೆ ವಾತಾವರಣ ಚೆನ್ನಾಗಿದೆ. ಬೆಂಗಳೂರಲ್ಲಿ ಅಷ್ಟು ವರ್ಷ ಸರ್ವಿಸ್ ಆದವರು ಇಲ್ಲಿ ಬಂದಿದ್ದೀರಾ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಕಂಪನಿ ವರ್ಕಲ್ಲಿ ಅಥವಾ ಇಲ್ಲಿ ಇದರಲ್ಲಿ? ಕಂಪನಿ ಬಗ್ಗೆ ಮಾತಾಡಬೇಕಂತಂದರೆ ಅದು MNC. ಸೊ ಅಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಟೀಮ್ ಅಂತ ಇರುತ್ತೆ. ಸೊ ಇಲ್ಲಿ ಸ್ಟಾರ್ಟಪ್ ಇರೋದ್ರಿಂದ ಕಲೀಲಿಕ್ಕೆ ಜಾಸ್ತಿ ಸಿಗುತ್ತೆ. ಸೊ ಆ ಥರ ಹೇಳ್ಬೋದು. ಹೌದಾ? ಖುಷಿ ಇದೆ ಇಲ್ಲಿ ವರ್ಕ್ ಮಾಡೋದ್ರಿಂದ? ಆರಾಮಿದೆ, ಅಂದರೆ ಒಂಥರ ಪೀಸ್ ಇದೆ ಇಲ್ಲಿ. ವಾತಾವರಣ, ಅದು ಟ್ರಾಫಿಕ್ ಕಿರಿಕಿರಿ ಆ ಥರ ಏನಿಲ್ಲ. ಸೊ ಆರಾಮಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸುಷ್ಮಿತಾ ಹೆಗ್ಡೆ ಅಂತ. ಹೌದಾ? ಈ ಆರ್ಟ್ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನೊಂದು 10 ತಿಂಗಳಾಯಿತು ಇಲ್ಲಿ ಜಾಯ್ನ್ ಆಗಿ. ಹೌದಾ? ಈಗಿನ ಹೆಣ್ಮಕ್ಳು ಸಾಮಾನ್ಯವಾಗಿ ಹೊರಗಡೆ ಕೆಲಸ ಮಾಡಬೇಕು, ಬೆಂಗಳೂರು ಯಾವುದೋ ದೊಡ್ಡ ಸಿಟಿಯಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರೆ. ನೀವು ಈ ಸ್ಟೋರಿ ಕೂಡ ಇಲ್ಲಿ ಹಳ್ಳಿಯಲ್ಲಿರೋ ಈ ಕಂಪ್ನಿಯಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ? ಅಂದರೆ ಇಲ್ಲಿದ್ದರೆ
ವೀಕ್ಲಿ ಒನ್ಸು ಅವ್ರ ವೀಕೆಂಡ್ ಎಲ್ಲ ಮನೆಗೆ ಹೋಗ್ಬೋದು, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಂಗಳೂರಲ್ಲಿ ಆಗಲ್ವಲ್ಲ. ಆದರೆ ಅಲ್ಲಿ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ವಲ್ಲ. ಬಟ್ ಅಲ್ಲಿ ಥರ ಇಲ್ಲಿ ನಾಯ್ಸ್ ಪೊಲ್ಯೂಷನ್ನು, ಸೌಂಡ್, ಇದು ಎಂತೇಳಿ ಏರ್ ಪೊಲ್ಯೂಷನ್ನು ಮತ್ತು ಟ್ರಾಫಿಕ್ ಏನೂ ಇಲ್ಲ. ಆರಾಮ್ ಪೀಸ್ಫುಲ್ ಆಗಿದೆ ಜೀವನ. ಅಂದರೆ ನಾವು ಬೆಳೆದಿರೋ ವಾತಾವರಣಕ್ಕೂ ಈಗಿರೋ ವಾತಾವರಣಕ್ಕೂ ಅಷ್ಟು ಡಿಫ್ರೆನ್ಸ್ ಇಲ್ವಲ್ಲ, ಸೇಮ್ ಇರೋದ್ರಿಂದ ಚೆನ್ನಾಗಿದೆ ಇಲ್ಲೇ. ಬೆಂಗಳೂರಲ್ಲಾದರೆ ಆ ಥರ ಆಗಲ್ವಲ್ಲ. ಅಲ್ಲ, ಈಗ ವಾತಾವರಣ ಆಯಿತು, ನಿಮ್ಮ ವೈಯಕ್ತಿಕ ಆಯಿತು, ಕಂಪ್ನಿ ಬಗ್ಗೆ ಅಂದರೆ ಈಗ ಅಲ್ಲಿ ಕಂಪ್ನಿಗಳು ಹೇಗಿರ್ತವೆ ಅನ್ನೋ ಒಂದು ಅಂದಾಜು ನಿಮಗೆ ಇರ್ತದೆ. ಇಲ್ಲಿ ಹೇಗೆ ವರ್ಕ್? ಅಂದರೆ ವರ್ಕೆಲ್ಲ ಸೇಮೇ ಇದೆ, ಅದರಿಂದ ಏನು ಡಿಫ್ರೆನ್ಸ್ ಇಲ್ಲ. ಮತ್ತು ಅದೇ ಅಲ್ಲಿ ಹೊರಗೋದ್ರೆ ಏನು ಬೇಕಾದರೂ ಸಿಗುತ್ತೆ, ಇಲ್ಲಿ ಹೊರಗೋದ್ರೆ ಏನು ಬೇಕಾದರೂ ಸಿಗಲ್ಲ. ಬಟ್ ಪೀಸ್ ಇದೆ, ನೆಮ್ಮದಿ ಇದೆ, ವಾತಾವರಣ ಚೆನ್ನಾಗಿದೆ. ಅದೇ ಸೊ ಅದಕ್ಕೆ ಇಲ್ಲೇ ಪ್ರಿಫರ್ ಮಾಡಿದ್ದೀನಿ ನಾನು. ಧನ್ಯವಾದಗಳು. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶಮನ್ ಹೇಳಿ. ಯಾವ ಊರು? ಇಲ್ಲಿ ಸಿರ್ಸಿನಿ, ಬೆಳ್ಳಕೆರೆ. ಬೆಳ್ಳಕೆರೆ. ಇಲ್ಲಿ ಏನು ಮಾಡ್ತಾ ಇದ್ದೀರಾ? ನಾ ಇಲ್ಲಿ ಮೇಸ್ತ್ರಿ ಅವ್ರ ಸಂತೆ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ. ಓಹೋ, ಈಗ ಇಂಟರ್ನ್ಶಿಪ್ ಅಂದರೆ ಎಷ್ಟು ವರ್ಷ ಅದು? ಅದು ವರ್ಷ ಅಲ್ಲ, ಹಂಗೆ 3 ತಿಂಗಳ 6 ತಿಂಗಳ ಹಂಗೆ. ನೀವು ಇಲ್ಲೇ ಯಾಕೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ? ಅದು ಹಿಂಗೆ ಇಲ್ಲ, ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಹುಡುಕೋದು ಸ್ವಲ್ಪ ಕಷ್ಟ, ಹಂಗಾಗಿ ಇದಕ್ಕೆ ಇಲ್ಲಿ ಸಿರ್ಸಲ್ಲೇ ಇಲ್ಲೇ ಇರೋದಕ್ಕೆ ಸ್ವಲ್ಪ ಈಸಿ ಆಯಿತು. ಮತ್ತು ಮನೆಯಿಂದನೇ ಆರಾಮಾಗಿ ಹೋಗಿ ಬಂದು ಮಾಡ್ಬೋದು. ಇಲ್ಲಿ ಬೆಂಗಳೂರಾದರೆ ಮತ್ತೆ ಕಾಸ್ಟ್ ಜಾಸ್ತಿ ಆಗ್ತಿತ್ತು ಸ್ಟೇಗೆಲ್ಲ ಅಂತ. ಇಲ್ಲೇ ಸಿರ್ಸಿಯಲ್ಲೇ ಇರೋದಕ್ಕೆ ಚಲೋ ಆಯಿತು ಇಲ್ಲಿ ಇಂಟರ್ನ್ಶಿಪ್ಪಿಗೆ. ನಮಸ್ತೆ. ನಮಸ್ತೆ. ಹೆಸರು? ದೀಪ್ತಿ. ಹೌದಾ? ಯಾವ ಊರು? ಶಿರಸಿನೇ. ಶಿರಸಿಯಿಂದ. ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಇಂಟರ್ನ್ಶಿಪ್ಪಿಗೆ 1 ತಿಂಗಳು ಇಂಟರ್ನ್ಶಿಪ್ಪಿಗೆ ಬಂದಿತ್ತು. ಹೌದಾ? ಹೆಂಗೆ ಅನಿಸ್ತದೆ? ಚಲೋ ಅನಿಸ್ತು. ಅಂದರೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಲೈಕ್ PG ಅದಕ್ಕೆಲ್ಲ ಹಿಂಗೆ ಅಕೊಮಡೇಷನ್ಗೆಲ್ಲ ಚಾರ್ಜ್ ರಾಶಿ ಆಗ್ತಿತ್ತು. ಮತ್ತು ಬೆಂಗಳೂರು ಕಂಪ್ನಿ ಅಂದಮೇಲೆ ಹಿಂಗೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲೂ ಮಾತಾಡೋದಿರೋದಿಲ್ಲ, ರಾಶಿ ಇಂಗ್ಲೀಷು ಅದೇ ಇದೇ ಇರ್ತದೆ. ಅಂದರೆ ಒಂದು ತಿಂಗಳು ಇಂಟರ್ನ್ಶಿಪ್ಪಿಗೆ ಅಂದರೆ ಇದು ರಾಶಿ ಚಲೋ ಅನಿಸ್ತು. ಮತ್ತು ಇಲ್ಲೇ ಮನೆಯಿಂದ ಹತ್ತಿರ ಆಗಿದ್ದಕ್ಕೆ ಓಡಾಡ್ತಿರೋಕ್ಕೂ ಚಲೋ ಆಗ್ತದೆ. ಮತ್ತು ಇಲ್ಲಿ ಎಲ್ಲರೂ ಚಲೋ ಇದ್ದರು. ಅಂದರೆ ಇಲ್ಲಿ ವರ್ಕ್ ಮಾಡೋರೆಲ್ಲ ಬಾಸು ಚಲೋ ಇದ್ದರು. ಮತ್ತು ಹೀಗೆಲ್ಲ ವರ್ಕ್ ಅಸೈನ್ ಮಾಡೋದು, ಪ್ರಾಜೆಕ್ಟ್ ಎಲ್ಲ ಚಲೋ ಮಾಡಿಕೊಟ್ರು. ಸೊ ಚಲೋ ಎಕ್ಸ್ಪೀರಿಯನ್ಸ್ ಆಯಿತು. ಮುಂದೆ ಯಾರಾದರೂ ಬರೋದಾದರೂ? ಹಾಂ, ಖಂಡಿತ ಇದು ರೆಕಮೆಂಡೇಶನ್ ಅದ. ಗೌತಮ್ ಅವರೇ, ಈಗ ಮೇಸ್ತ್ರಿ ಕಂಪನಿ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ರಿ. ತುಂಬ ಸಂತೋಷದ ವಿಷಯ. ಒಳ್ಳೆಯದಾಗಿ ಬೆಳೀಲಿ, ಎಲ್ಲರೂ ಒಂದಷ್ಟು ಜನ ಪ್ರಯೋಜನ ಪಡೀಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ. ಈಗ ನಿಮ್ಮ ಮೂಲ ಇದಕ್ಕೆ ಬರ್ತೇನೆ. ನಿಮ್ಮ ವಿದ್ಯಾಭ್ಯಾಸ, ನೀವು ಹೊರಗಡೆಯಿಂದ ಇಲ್ಲಿ ಹೇಗೆ ಬಂದ್ರಿ? ಯಾಕೆಂದರೆ ಈಗಿನ ಒಂದು ದಿನದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ, ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಾನು ಹೊರಗೆ ಹೋಗೇ ಜಾಬ್ ಮಾಡಬೇಕು, ಇಲ್ಲಿ ನನಗೆ ಆಗೋದಿಲ್ಲ, ನನ್ನ ವಿದ್ಯೆಗೆ ತಕ್ಕಾಗಿ ಕೆಲಸ ಇಲ್ಲಿಲ್ಲ ಅನ್ನೋ ಒಂದು ಭಾವನೆ ಇರುವಾಗ ನೀವು ಹೊರಗಡೆ ಇದ್ದವರು ಕೂಡ ಇಲ್ಲಿ ಬಂದು ಈಗ ಆರ್ಟ್ ಅನ್ನೋ ಒಂದು ಕಂಪ್ನಿಯನ್ನು ಕೂಡ ನಡೆಸ್ತಾ ಇದ್ದೀರಿ. ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ. ಮೂಲತಃ ಸಂಸ್ಕಾರ ಅಂತ ಹೇಳ್ಬೋದು. ನಾವು ಸಂಸ್ಕಾರ ಯಾಕೆ ಬೇಕು ಅಂತ ಎಲ್ಲ ಕೇಳ್ತೀವಿ. ಸಂಸ್ಕಾರ ಯಾಕೆ ಬೇಕು ಅಂದ್ರೆ ನಮ್ನ ವಾಪಸ್ ಕರ್ಕೊಬರೋದು ಸಂಸ್ಕಾರ. ಮತ್ತೆ ನಂಗೆ ಮೂಲತಃ ನಮ್ಮ ತಂದೆಯವರು ಅದನ್ನ ಹೇಳ್ತಿದ್ರು, ಮನೆ ಕಡೆ ಇದ್ರೆ ಚೆನ್ನಾಗಿ, ಇಲ್ಲೆಲ್ಲ ಈ ತರ ಆಗ್ತಾ ಇದೆ ಅಂತ ಅವ್ರದ್ದು ಒಂದು ಪ್ರೇರಣೆ ನಂಗೆ. ಅಂದ್ರೆ ನೋಯ್ಡಾದಲ್ಲಿ ಇದ್ದೆ, ನಾವು ಕಂಪ್ನಿ ನಡೆಸ್ತಾ ಇದ್ವಿ. ಕೋವಿಡ್ ಬಂತು. ಕೋವಿಡ್ ಅಲ್ಲಿ ನಮ್ಗೆಲ್ಲ ಗೊತ್ತಾಯ್ತು, ಓಹೋ ಮನೆಗೆ ಹೋಗ್ಲೇಬೇಕಾದ ಅನಿವಾರ್ಯತೆ ಬಂತು. ಅಲ್ಲಿಂದ ಬಂದ ತಕ್ಷಣ ನಾವು ಇಲ್ಲೇ ಮಾಡ್ಬೇಕಂತ ಒಂದು ಕ್ಲಿಯರ್ ಐಡಿಯಾ ನನಗೆ ಬಂತು. ಅದು ಆಲ್ ಡಿಜಿಟಲ್ ನಾನು 10 ವರ್ಷದಿಂದ ನಡೆಸ್ತಾ ಇದ್ದೀವಿ. ಈಗ ಜಗತ್ತಿನ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ನಾವು ಕಂಪ್ನಿಯಲ್ಲಿ ಈಗ ಆಗ್ಲೇ 100 ಜನ ಇದ್ದೀವಿ. ಇಲ್ಲೇನೆ ಒಂದು 35 ಜನ ವರ್ಕ್ ಮಾಡ್ತಾ ಇದ್ದಾರೆ. ಅದು ಖುಷಿಯ ವಿಷಯ. 35 ಫ್ಯಾಮಿಲಿಯಲ್ಲಿ ಈಗ ಮಕ್ಕಳು ಅಟ್ಲೀಸ್ಟ್ ಅಂದ್ರೆ ಈಗ ಸಮಸ್ಯೆ ಇದೆ ಅಂದ್ರೆ ಈಗ ಸಿದ್ದಾಪುರ ಇದ್ದಾರೆ, ಕುಮಟಾ ಇದ್ದಾರೆ, ಮತ್ತೆ ಯಲ್ಲಾಪುರದವ್ರು ಇದ್ದಾರೆ. ಅವರೆಲ್ಲ 5 ದಿವಸ ಇಲ್ಲಿ ಇರ್ಬೇಕಾಗುತ್ತೆ, ವೀಕೆಂಡಿಗೆ ಮನೆಗೆ ಹೋಗ್ತಾರೆ. ನೀವು ಬೆಂಗಳೂರಲ್ಲ ಅಥವಾ ಬೇರೆ ಕಡೆ ಹೋದ್ರೆ ನಿಮಗೆ ವೀಕೆಂಡಿಗೂ ಬರೋಕ್ಕಾಗೋದಿಲ್ಲ, 3 ತಿಂಗಳಿಗೋ 6 ತಿಂಗಳಿಗೋ ಯಾವಾಗೋ ಒಂಥರ ಬರ್ಬೇಕಾಗುತ್ತೆ. ಹಾಗಾಗಿ ನನ್ನ ಕಲ್ಪನೆ ಏನಿತ್ತಂದ್ರೆ, ನಾನು ಮನೇಲಿರುವುದರ ಜೊತೆಗೆ ನನ್ನ ಜೊತೆ ಇನ್ನಷ್ಟು ಫ್ಯಾಮಿಲಿಗಳಲ್ಲಿ ಅವ್ರ ಮಕ್ಕಳು ಅವ್ರ ಮನೇಲಿ ಇದ್ಕೊಂಡು ಕೆಲಸ ಮಾಡಬೇಕು ಅನ್ನುವ ಉದ್ದೇಶ. ಇನ್ನು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಬಂದ್ರೆ ಎಲ್ಲ ನಾರ್ಮಲ್. ಇಲ್ಲೇ ಬೆಂಗಳೂರಲ್ಲೇ ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮದೇ ಬೆಂಗಳೂರೇ ಹುಣಿಕೆರೆ ಹೈಸ್ಕೂಲಲ್ಲಿ ಇದು PUC ಇಲ್ಲೇ ಸಿರ್ಸಿಯಲ್ಲಿ ಮಾಡಿದ್ದು. ಇಂಜಿನಿಯರಿಂಗ್ BIT ಆ ಥರ IIT ಗ್ರ್ಯಾಜುಯೇಷನ್ ಆ ಥರ ಬೇರೆ ಏನೋ ದೊಡ್ಡದು ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ನಾರ್ಮಲ್ ಲೈಫು. ಆಮೇಲೆ ಆದರೆ ಮನಸ್ಸಲ್ಲಿ ಯಾವಾಗ ಒಂದು ಕನಸು ಅನ್ನೋದು ಇತ್ತು ನನಗೆ, ಏನೋ ಒಂದು ಸಾಧನೆ ಮಾಡಬೇಕು. ಅದು ಯಾವ್ದು ಮಾಡ್ಬೇಕಂತ ಗೊತ್ತಿಲ್ಲ. ನಾವು ಫೇಲ್ ಆಗಿ ಮನೇಲಿದ್ರು ಅಪ್ಪ ದನಕಾಯಿ ಅಂದ್ರೆ ಅಪ್ಪ 100 ದನನೇ ಬೇಕು ನನಗೆ, ದೊಡ್ಡದು ಇದನ್ನ ಮಾಡ್ಬೇಕು ಅಂತ ಬಿಟ್ರೆ ಅಷ್ಟರಲ್ಲೇ ಮುಗಿಸ್ತೀನಿ ಅನ್ನೋದಿಲ್ಲ. ನಮ್ಗೆ ಯಾವಾಗೂ ಒಂದು ಕನಸಿದೆ. ಯುವಕರಿಗೂ ಅದು ಹೇಳ್ತೀನಿ, ದೊಡ್ಡ ಕನಸು ಕಾಣಿ.
ಕನಸು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕನಸು ಕಾಣಕ್ಕೆ ಏನ್ ದುಡ್ಡು ಕೊಡ್ಬೇಕಂತ ಇಲ್ಲ. ಹಾಗಾಗಿ ದೊಡ್ಡ ಕನಸುಗಳನ್ನ ಕಾಣಿ ಅಂತ ಹೇಳ್ತೀನಿ. ಒಂದು ಸಲ ಅದರಲ್ಲಿ ನಾವು ಸ್ವಲ್ಪ ಪ್ರಮಾಣದ ಲಾಭವನ್ನ ಪಡೆದ್ರೆ ಅಥವಾ ಅದು ಸಾಧನೆಯನ್ನ ನಾವು ಮೆಟ್ಟಿಲು ಹತ್ತಿದ್ರೆ ಆ ಸಾಧನೆಯಿಂದ ರಿವರ್ಸ್ ನಮ್ಮ ಊರುಗಳಿಗೆ ನಾವೇನ್ ಮಾಡ್ಬೋದು, ನಮ್ಮ ಹತ್ತಿರದವರಿಗೆ ನಾವೇನ್ ಮಾಡ್ಬೋದು, ಅದನ್ನ ಮನಸ್ಸಲ್ಲಿಟ್ಟುಕೊಂಡು ನಾನು ಈಗ ಒಡ್ಡಿನಕೊಪ್ಪದಲ್ಲಿ ಈ ಶಾಖೆಯನ್ನ ನಡೆಸ್ತಾ ಇದ್ದೀನಿ. ಈ ಶಾಖೆ ನೋಯ್ಡಾದಲ್ಲೂ ನಡೆಯುತ್ತೆ, ಬೆಂಗಳೂರಲ್ಲೂ ಇದೆ. ಬೆಂಗಳೂರು ಆಫೀಸ್ ಒಂದೇ ಕಾರಣಕ್ಕೆ ಇಟ್ಟಿದ್ದು ನಾವು, ನಮ್ಮ ಹುಡುಗರು ಇಲ್ಲಿ ಏನು ಸ್ಕಿಲ್ ಡೆವಲಪ್ ಮಾಡ್ಕೋತಾರೆ ಇಂಜಿನಿಯರ್ಸ್, ಅವರು ನಮ್ಮ ಕಂಪನಿಯನ್ನ ಬೆಂಗಳೂರಿಗೆ ಹೋಗ್ಬೇಕು ಹೇಳೋ ಒಂದೇ ಕಾರಣದಲ್ಲಿ ಬಿಟ್ಟು ಹೋಗ್ಬಾರ್ದು. ಆ ಕಾರಣದಿಂದ ಇಲ್ಲಿ ಯಾರಿಗೂ ಏನೋ ಸಮಸ್ಯೆ ಆಗ್ಬೋದು, ಅವ್ರನ್ನ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ಅದೇ ತರ ಬೆಂಗಳೂರಿನಲ್ಲಿ ಸಮಸ್ಯೆ ಆದವ್ರು ಇದ್ದಾರೆ, ಮನೇಲಿ ತಾಯಿ ಒಬ್ಬರೇ ಆದ್ರು ಅಥವಾ ಬೇರೆ ಏನೋ ಕಾರಣ, ತೋಟ ಇದೆ ನೋಡ್ಕೋಬೇಕು, ಅವರಿಗೆ ಇಲ್ಲಿ ಮೂಲತಃ ಕೆಲಸ ಇಲ್ಲದೇನೆ ಅವ್ರು ಬೆಂಗಳೂರಿಗೆ ಹೋದವರು. ಈಗ ಇಲ್ಲಿ ಕೆಲಸ ಇರೋದ್ರಿಂದ ಅವ್ರು 5 ದಿವಸ ನಮ್ಮ ಜೊತೆ ಒಡನಾಡ್ತಾರೆ, ನಂತರ ಮನೆಯಲ್ಲಿ ಅವ್ರಿಗೆ ಏನೇನ್ ಬೇಕೋ ಆಗೋಗಳನ್ನು ನಡೆಸ್ಕೊಳ್ತಾರೆ. ಹಾಗಾಗಿ ಇದು ಒಂಥರ ಈ ಹಬ್ ಅಂತ ಏನು ಹೇಳ್ತೀವಿ ನೆಟ್ವರ್ಕ್, ಅದನ್ನ ಕ್ರಿಯೇಟ್ ಮಾಡಿ ಇನ್ನೂ ಸ್ವಲ್ಪ ದೊಡ್ಡದಾಗಿ, ಈಗ ಒಂದು 35 ಜನ ಇದ್ರೆ ಇದು 100 ಜನ ಮಾಡಿದ್ರೆ ಆಗ ನಾವು ಒಂದು ಸಸ್ಟೈನ್ಮೆಂಟ್ ಡೆವಲಪ್ ಆಗಿದ್ದೀವಿ, ಬೇರೆ ಬೇರೆ ರೋಲ್ಗಳನ್ನ ಕೊಡ್ಬೋದು. ಈಗೇನಾಗಿದೆ, ನನ್ನೆಲ್ಲ ಪ್ರೆಷರ್ಸ್ ಅಂದ್ರೆ 4 ರಿಂದ 5 ವರ್ಷದ ಏನು ಕಲ್ತಿದ್ದಾರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರಿದ್ದಾರೆ. ನಾನು ತುಂಬಾ ಸೀನಿಯರ್ 15 ವರ್ಷದ ಕೆಲಸದವ್ರನ್ನ ತಂದಿಡೋದು ಕಷ್ಟ, ಯಾಕಂದ್ರೆ ನನ್ನ ಟೀಮ್ ಸಣ್ಣದಿದೆ. ನನ್ನ ಉದ್ದೇಶ ನಾವು ಒಂದು 300 ಜನನೋ 500 ಜನನೋ ಆದ್ರೆ, ಅಥವಾ ಸಿರಿಸಿಯಲ್ಲಿ ಈ ತರ ಸಮಾನ ಮನಸ್ಕರು ಬಂದ್ಕೊಂಡು ಮಾಡ್ಕೊಂಡು ಆ ಹಬ್ ರೆಡಿ ಆದ್ರೆ, ಬೇರೆ ಬೇರೆ ಈಗ 10 ವರ್ಷ 20 ವರ್ಷ ಹಿಂದೋದವ್ರು ಎಷ್ಟೋ ಜನರಿಗೆ ಮನೆ ಬರಬೇಕಂತ ಇದೆ, ಆದ್ರೆ ಮನೆಗೆ ಬಂದು ಖಾಲಿ ಕೂಡುವ ಮನಸ್ಸು ಯಾರಿಗೂ ಇಲ್ಲ, ಮತ್ತು ಕೂಡ್ಲಿಕ್ಕೂ ಆಗೋದಿಲ್ಲ. ಕೆಲವೊಂದೊಂದು ಸಂದರ್ಭಗಳು ಆ ತರ ಇರ್ತವೆ. ಆ ಕಾರಣದಿಂದ ಮೈಗ್ರೇಷನ್ ಈಗ ರೆಡಿ ಇದ್ರು ಅವ್ರು ಬರ್ತಾ ಇಲ್ಲ, ಒಂದೇ ಉದ್ದೇಶ ಇಲ್ಲಿ ಜಾಬ್ ಇಲ್ಲ, ಕೆಲಸ ಇಲ್ಲ. ಅದನ್ನ ಕ್ರಿಯೇಟ್ ಮಾಡೋಕೆ ಆಗುತ್ತಾ ಅನ್ನೋದು ನನ್ನ ನೆಕ್ಸ್ಟ್ ಗೋಲ್ ಇದೆ. ಅದಕ್ಕೆ ಏನು ಕೆಲಸ ಮಾಡ್ಬೇಕಂತ ನಾವು ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮುಂದೆ ನಿಮ್ಮ ಗೋಲು ಪೂರೈಸ್ಲಿ, ಆಗ್ಲಿ, ಚೆನ್ನಾಗಿ ನಡೀಲಿ. ಎಷ್ಟೋ ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ನೀವು ಕೆಲಸ ಕೊಟ್ಟರೆ ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ. ಯಾಕೆಂದರೆ ಇಲ್ಲಿ ತಂದೆ ತಾಯಿ ಇರ್ತಾರೆ, ನಮಗೆ ಜನ್ಮ ನೀಡಿದವ್ರನ್ನ ಬಿಟ್ಟು ಹೋಗೋದು ಮಕ್ಕಳಿಗೂ ಎಲ್ಲರಿಗೂ ಅಷ್ಟು ಖುಷಿಯಿಂದ ಹೋಗಿರೋದಿಲ್ಲ, ಕೆಲವೊಂದೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೋಗಿರ್ತಾರೆ. ಅಂಥವರಿಗೆ ನಿಮ್ಮ ಕಂಪನಿ ಜೀವನ ನೀಡಲಿ ಅನ್ನೋದು ನಮ್ಮ ಆಸೆ. ಖಂಡಿತ ಖಂಡಿತ. ಗೌತಮ್ ಅವರೇ, ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ ಮಾಡಿದ್ದೀರಿ, ಇನ್ನೂ ಮಾಡೋ ಹಂಬಲ ತುಂಬ ಇದೆ. ಇದಕ್ಕೆ ನಿಮ್ಮ ಮನೆಯವರ ಬೆಂಬಲ ಹೇಗೆ? ಯಾಕೆಂದರೆ ಒಂದಷ್ಟು ಹೆಣ್ಮಕ್ಳಿಗೆ ಹಳ್ಳಿಯಲ್ಲಿ ಬರೋದು ಇರೋದು ಅಂದರೆ ಏನೋ ಮುಜುಗರ, ನಮ್ಮ ಮನೆಯವರು ಹೊರಗಡೆ ಇದ್ದಾರೆ ಅಂದರೆ ಏನೋ ಒಂದು ಗ್ರೇಟ್ ಫೀಲ್. ಈಗ ನಿಮ್ಮ ಮನೆಯವ್ರು ಹೇಗೆ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ? ಮನೆಯವರು ಅಂದ್ರೆ ನಾನು ಇಮಿಡಿಯೇಟ್ ಫ್ಯಾಮಿಲಿ ಒಂದೇ ತಗೊಳ್ಳೋದಿಲ್ಲ. ಮನೆಯವರು ಅಂದ್ರೆ ನನ್ನ ಕುಟುಂಬ ಅಂದ್ರೆ ನನ್ನ ತಂದೆ ತಾಯಿ ಅಜ್ಜಿ. ಮೊದ್ಲು ಹೇಳ್ದಂಗೆ ನನ್ನ ತಂದೆಯವರಿದ್ದು ಯಾವಾಗ ಅಷ್ಟೇ ಊರಿಗೆ ಬಂದು ಏನಾದ್ರು ಮಾಡ, ಅವರು ಮೊದಲು ಇದಕ್ಕೆ ಪ್ರೇರಣೆ ಕೊಟ್ಟಿದ್ದು. ಅದಾದ ನಂತರ ಇಮಿಡಿಯೇಟ್ ಫ್ಯಾಮಿಲಿ ಬಗ್ಗೆ ಹೇಳಲೇಬೇಕು. ಅಂದ್ರೆ ಈಗ ನಮ್ಮ ಮಾನಸಿಕತೆ ಸ್ವಲ್ಪ ಅದು ತಪ್ಪು ಅಂತ ನಾನು ಏನು ಹೇಳೋದಿಲ್ಲ, ನಮಗೆ ಮೈಗ್ರೇಷನ್ ಬೇಕಾಗಿತ್ತು, ಆಗಿದ್ದಾರೆ, ಆದ್ರೆ ಅದು ಎಲ್ಲೋ ಓವರ್ ಆಗಿದೆಯಾ ಅಂತ ನನಗನ್ಸುತ್ತೆ. ಅಂದ್ರೆ ನಮಗೆ ಮೊದಲೆಲ್ಲ ಸೌಲಭ್ಯಗಳ ಕೊರತೆ ಇತ್ತು, ಈಗ ಆತರ ಸೌಲಭ್ಯಗಳ ಕೊರತೆ ಇಲ್ಲ, ಆದ್ರೂ ನಾವು ಪೇಟೆಯನ್ನ ಇಷ್ಟಪಡ್ತೀವಿ. ಅದು ಕಾರಣ ಏನೇ ಇರ್ಬೋದು, ಆದ್ರೆ ನನಗೆ ಆತರ ಒಂದು ಸಿಚುವೇಶನ್ ಬರ್ಲಿಲ್ಲ. ನಾನು ಮನೆಯವ್ರ ಹತ್ರ ಕೇಳಿದಾಗ ತುಂಬಾ ಖುಷಿಯಿಂದನೇ, ಇಲ್ಲ ತೊಂದರೆ ಇಲ್ಲ, ನಾವು ಹೋಗೋಣ ಮಾಡೋಣ ಅಂದ್ರೆ ನನ್ನ ಕನಸಿಗೆ ಅವರು ನೀರು ಎರೆದಿದ್ದಾರೆ. ನಾನು ಅವ್ರನ್ನೇ ಕರಿತೀನಿ, ಇಲ್ಲ ಅವ್ರ ಹತ್ರ ಕೇಳೋಣ. ಸರಿ ಸರಿ ಕರಿತೀನಿ ನಾನು. ಪಲ್ಲವಿ ಅವರೇ, ಹೊರಗಡೆ ಜಾಬ್ ಮಾಡ್ತಾ ಇದ್ರು ಮನೆಯವರು, ನಿಮ್ಮ ಮದುವೆ ಆದಮೇಲೆ ಈಗ ರೀಸೆಂಟಾಗಿ ಇಲ್ಲಿ ಬಂದು ಅಲ್ಲಿ ಮಾಡೋ ಕೆಲಸವನ್ನು ಹಳ್ಳಿಯಲ್ಲೇ ಇದ್ದು ಮಾಡಬೇಕು, ಹಳ್ಳಿ ಜನರಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನೀವು ಹೇಗೆ, ನಿಮ್ಗೆ ಇಷ್ಟ ಇದೆಯೋ ಅಥವಾ ನೀವು ಹೇಗೆ ಇದ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಾ? ನಿಮ್ಮ ಸಪೋರ್ಟ್ ಇದೆ ಅಂತ ಆಗಲೇ ಹೇಳಿದರು ನಿಮ್ಮ ಮನೆಯವರು, ಆದರೆ ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕು ಅಂತ. ನನ್ನ ಅಮ್ಮನ ಮನೇಲಿ ಕೂಡ ನಾವು 3 ಜನ ಹೆಣ್ಮಕ್ಳು, ಅವ್ರ ಜವಾಬ್ದಾರಿನೂ ನಮ್ಗೆ ತುಂಬಾ ಇದೆ. ಅಂದರೆ ಅವರಿಗೂ ವರ್ಷ ಆಯಿತು, ಅವರಿಗೂ ಬರಲಿ ಒಂದಿನ ಉಳ್ಕೊಂಡು ಹೋಗ್ಲಿ ಆ ಥರ ಕಾಣಿಸ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು, ಅಂದ್ರೆ ಮುಂಚೆಯಿಂದನೂ ಅವ್ರಿಗೆ ಹಾಗೆ ಇತ್ತು, ಈ ಕಡೆನೇ ಎಲ್ಲಾದ್ರೂ ಇರಲಿ. ಆದ್ರೆ ನಾವು ಮದುವೆ ಆದ ತಕ್ಷಣ ಅಲ್ಲಿ ಹೋಗ್ಬಿಟ್ವಿ. ನನಗೂ ಕಾಣಿಸ್ತಿತ್ತು, ನಾವು ಆ ಕಡೆ ಇದ್ರೆ ನಾವು 15 ದಿನಕ್ಕೊಂದ್ಸಲ ಹೋಗ್ಬೋದಿತ್ತು, ತಿಂಗಳಿಗೊಂದ್ಸಲ. ಇಲ್ಲಿ ಬಂದ್ರೆ ಏನು ಇಲ್ಲ, 6 ತಿಂಗಳಿಗೊಂದ್ಸಲ ಮನೆಗೆ ಹೋಗು, 1 ವಾರ ಉಳ್ಕೊಂಡು ಹಂಗೆ ವಾಪಸ್ ಬಾ. ನನಗೂ ಬೇಜಾರು ಅನಿಸ್ತಿತ್ತು. ಕಡೆ ಊರಿಗೆ ಬಂದ ತಕ್ಷಣ ಆ ಥರ ಏನಿಲ್ಲ, ನಾವು ಹೋಗ್ಬೇಕು ಕಂಡ ತಕ್ಷಣ ಹೋಗ್ತೀವಿ, ವಾರಕ್ಕೊಂದ್ಸಲ ಹೋಗ್ತೀವಿ, 15 ದಿನಕ್ಕೊಂದ್ಸಲ, ಒಂದು ಹೊತ್ತು ಹೋಗ್ತೀವಿ ಅಷ್ಟೇ, 4 ತಾಸು ಹೋಗ್ತೀವಿ, ಅಷ್ಟೇ ಖುಷಿ ಅವರಿಗಿದೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಅವ್ರಿಗೆ ಅಷ್ಟೇ ಖುಷಿ ಇದೆ. ಅಪ್ಪ ಅಮ್ಮ ಅಜ್ಜಿ ಮಕ್ಕಳಿಗೂ ಅಷ್ಟೇ ಖುಷಿ ಆಗುತ್ತೆ, ಅಜ್ಜಿ ಅಜ್ಜನ ಜೊತೆ ಇರ್ತಾರೆ, ಅವರು ತುಂಬಾ ಖುಷಿಯಲ್ಲಿದ್ದಾರೆ. ಆ ಖುಷಿಗಿಂತ ಇನ್ನು ಹೆಚ್ಚಿಗೆ ಆಗ್ಬೇಕು ಹೇಳಿ ಅಲ್ವಾ?
ಮತ್ತು ಈಗ ಇಲ್ಲಿ ಒಂದಷ್ಟು ನಮ್ಮಲ್ಲಿ ಇದೆ ಈಗಿನ ದಿನದಲ್ಲಿ ಹಳ್ಳಿಯಲ್ಲಿ ನಮಗೆ ಏನೋ ಒಂಥರ ಮುಜುಗರ, ನಾವು ಪಟ್ಟಣದಲ್ಲೇ ಇರಬೇಕು ಅನ್ನೋರಿಗೆ ಏನು ಹೇಳ್ತೀರಾ ನೀವು? ಆ ಥರ ಅಂದ್ರೆ ಅವ್ರ ಮನಸ್ಥಿತಿ ಆಗಿರ್ಬೋದು ಬಿಟ್ರೆ ಊರಲ್ಲಿ ಯಾರಿಗೂ ಯಾವ್ದು ಕಮ್ಮಿ ಇಲ್ಲ. ಎಲ್ಲ ಸೌಲಭ್ಯಗಳನ್ನು ಅವ್ರು ಅಂದ್ರೆ ಅವ್ರಿಗೆ ಬೇಕಷ್ಟು ಅವ್ರು ಮಾಡ್ಕೊಡ್ತಾರೆ. ಮನೇಲಿ ಒಂದು ವಾಷಿಂಗ್ ಮಷಿನ್ ಆಗ್ಲಿ, ಕೆಲಸ ಎಲ್ಲರೂ ಬರ್ತಾರೆ, ಎಲ್ಲದೂ ಇರುತ್ತೆ. ಮನೆ ಒಳಗೆ ಪೇಟೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಷ್ಟು ಮಾಡ್ಕೊಂಡಿದ್ರೆ ಆಯ್ತು ಮನೆ. ಆದ್ರೆ ಅವ್ರ ಮನಸ್ಥಿತಿ ನಾವೇನು ಮಾಡಕ್ಕಾಗಲ್ಲ ಅಲ್ವಾ? ಈಗ ನಾನೇ ಮಗಳನ್ನ ಸ್ಕೂಲಿಗೆ ಬಿಡ್ಬೇಕು ಅಂದ್ರೆ ಮಗನೆಲ್ಲ ಅಜ್ಜ ಅಜ್ಜಿ ಜೊತೆ ಬಿಟ್ಟು ಬರ್ತೀನಿ. ಪೇಟೆಲಾದ್ರೆ ಅವನು ಕರ್ಕೊಂಡೇ ಹೋಗ್ಬೇಕು, ಬೈಕಲ್ಲಿ ಕೂರ್ಸ್ಕೊಂಡೇ ಹೋಗ್ಬೇಕು, ಅವನು ಮುಂದ್ಗಡೆ ಕೂರ್ಸ್ಕೊಂಡೇ ಹೋಗ್ಬೇಕು. ಇಲ್ಲಾಂದ್ರೆ ಅವ್ರು ನೋಡ್ಕೊಳ್ತಾರೆ, ನಾನು ಬಿಟ್ಟು ಬರ್ತೀನಿ, ಒಂದ್ ಅರ್ಧ ತಾಸು ಬಿಟ್ಟು ಬರ್ತೀನಿ. ಏನು ನನಗ್ ಟೆನ್ಷನ್ ಆಗಲ್ಲ. ಅವನು ಒಬ್ಬನ್ನೇ ಬಿಟ್ಟು ಬಂದೆ ಅಂತಾನು, ಅವನು ಕೂರ್ಸ್ಕೊಂಡು ಹೋಗ್ಬೇಕು ಬೈಕಲ್ಲಿ, ಆ ಥರ ಟೆನ್ಷನ್. ಅವನು ಆಡ್ತಾ ಇದ್ದಾನೆ, ನಾನು ಆರಾಮ್ಸೆ ಹೋಗಿ ಕರ್ಕೊ ಬರ್ಬೋದು ಅವಳನ್ನ, ಅಷ್ಟು ನೆಮ್ಮದಿ ಇದೆ ಇಲ್ಲಿ. ಆದ್ರೆ ಪೇಟೆಯಲ್ಲಿ ಆದ ಟೆನ್ಷನ್ನೇ ಬೇರೆ. ಅದು ತುಂಬ ಧನ್ಯವಾದಗಳು. ಗೌತಮ್ ಅವರೇ, ಪಲ್ಲವಿ ಅವರೇ, ನಿಮ್ಮ ಅಮೂಲ್ಯ ಸಮಯ, ಯಾಕೆಂದ್ರೆ ಗೊತ್ತು ಹೇಗಿದು ವರ್ಕಿಂಗ್ ಡೇ, ರಜಾ ದಿನ ಅಲ್ಲ. ಆದರೂ ನಾನು ಹೇಳಿದ ತಕ್ಷಣ ಆಯಿತು ಬನ್ನಿ ಅಂತ ಕರೆದು ನನ್ನ ಪ್ರಶ್ನೆಗೆಲ್ಲ ಉತ್ತಮ ರೀತಿಯಲ್ಲಿ ಉತ್ತರ ನೀಡಿದ್ದೀರಾ. ನನಗೆ ಒಂದಷ್ಟು ಮಾಹಿತಿ ಜನರಿಗೆ ತಲುಪಿಸ್ಲಿಕ್ಕೆ ನೀವು ದೊಡ್ಡ ಸಹಕಾರ ಮಾಡಿದ್ದೀರಾ. ನಿಮಗೆ ನಮ್ಮ ಜಗತಿ ಚಾನಲ್ ಪರವಾಗಿ ತುಂಬ ಹೃದಯ ಧನ್ಯವಾದಗಳೊಂದಿಗೆ ಇದು ಈ ಕಂಪನಿ ಆರ್ಟ್ ಮತ್ತು ಈ ಮೇಸ್ತ್ರಿ ಇವೆರಡು ಅವರು ಹೇಗೆ ಅಂದ್ಕೊಂಡಿದ್ರು ಜಗತ್ತಿನಾದ್ಯಂತ ಹಬ್ಬಬೇಕು ಅಂತ, ಹಾಗೆ ಒಂದು ಸಾಧನೆ ಆಗಲಿ, ನಮ್ಮಲ್ಲಿ ಜನರ ಸಾಧನೆ ಎಲ್ಲ ಕಡೆನೂ ಗೊತ್ತಾಗಿ ಒಂದಷ್ಟು ಜನರ ಪ್ರಯೋಜನ ಪಡಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳೊಂದಿಗೆ ನಾನೇ ಬರೆದ ಇಂದಿನ ಯುವಕರಿಗೆ ಯುವತಿಯರಿಗೆ ಅನುಕೂಲವಾಗುವಂಥ ವಿಷಯಗಳನ್ನು ತೆಗೆದುಕೊಂಡು ಬರೆದ ಕಥೆಗಳು. ಓದಿ. ಖಂಡಿತ ಧನ್ಯವಾದಗಳು. ಜಗತಿ ಚಾನಲ್ಗೆ ಹಾಗೂ ನಿಮಗೂ ನಿಮ್ಮ ಸಹಕಾರ ಮಾಡೋಕ್ಕೆ ಏನು ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯ ವಿಷಯಗಳು ಜನರಿಗೆ ಮುಟ್ಟಬೇಕು. ಖಂಡಿತ ಆ ವಿಷಯದಲ್ಲಿ ನೀವು ತುಂಬ ಸೋಷಿಯಲ್ ಮೀಡಿಯಾ ಈಗ ಎಷ್ಟು ಒಂದು ಉತ್ತಮ ಇದೆಯೋ ಅಷ್ಟೇ ಕೆಟ್ಟದ್ದು ಕೂಡ ಇದೆ. ಆದರೆ ಉತ್ತಮ ವಿಚಾರಗಳನ್ನು ನೀವು ಹೇಗೆ ಪಸರಿಸ್ತಾ ಇದ್ದೀರಾ ಅನ್ನೋದಕ್ಕೆ ನಮ್ಮ ಕಡೆಯಿಂದನೂ ಜಗತಿ ಚಾನಲ್ಗೆ ಧನ್ಯವಾದಗಳು. ತುಂಬ ಜನ ಇದನ್ನು ವೀಕ್ಷಿಸಲಿ, ಸಹಾಯ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳನ್ನು ತಿಳಿಸಿ ಹೊರಗೆ ಬಂದಾಗ ಊಟದ ಸಮಯವಾಗಿತ್ತು. ಅಲ್ಲೇ ಪಕ್ಕದ ಕಟ್ಟಡದಲ್ಲಿ ಬಿಸಿ ಬಿಸಿ ಊಟವೂ ತಯಾರಾಗಿತ್ತು. ಕಂಪನಿಯ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳು ಪ್ರತಿ ಮಧ್ಯಾಹ್ನ ಅಲ್ಲೇ ಊಟ ಮಾಡುವುದಂತೆ. ರುಚಿಯಾದ ಊಟ ತಯಾರಿಸಿ ಬಡಿಸುವ ಮಾತೆಯರನ್ನು ಮಾತನಾಡಿಸುತ್ತಾ ಮತ್ತೊಮ್ಮೆ ಗೌತಮ್ ಹಾಗೂ ಕುಟುಂಬಕ್ಕೆ ಶುಭ ಹಾರೈಸೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ನಮಸ್ತೆ ಮೇಡಮ್, ನನ್ನ ಹೆಸರು ನಾಗರತ್ನ ಹೇಳಿ. ನೀವಿಲ್ಲಿ ಏನು ಕೆಲಸ ಮಾಡ್ತೀರಾ? ನಾವಿಲ್ಲಿ ಅಡುಗೆ ಕೆಲಸ ಮಾಡ್ತೀವಿ. ಅಂದರೆ ನಿಮ್ಗೆ ಏನು ಅನಿಸ್ತದೆ ಈ ಕಂಪನಿ ಬಂದ ಮೇಲೆ ನೀವು ಇಲ್ಲಿವರಿಗೆ ಊಟ ಮಾಡಿ ಬಡಿಸ್ತೀವಿ, ನಿಮ್ಗೆ ಏನು ಅನಿಸ್ತದೆ ಹಳ್ಳಿಯಲ್ಲಿ ಒಂದು ಈ ಥರ ಕಂಪ್ನಿ ಬಂದಿದ್ದು? ನಮ್ಗೆ ತುಂಬ ಖುಷಿಯಾಗಿದೆ ಮೇಡಮ್. ಈ ಹಳ್ಳಿಲಿ ಈ ಥರದೊಂದು ಆಗಿದೆ ಅಂತಂದರೆ ನಮ್ಮೂರಿಗೊಂದು ಹೆಮ್ಮೆ. ಹೆಮ್ಮೆ ಅದರಲ್ಲಿ ಇಷ್ಟು ಜನರಿಗೂ ಇವರು ಒಂದು ಇದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲೋ ಊರು ಬಿಟ್ಟು ತಂದೆ ತಾಯಿ ಬಿಟ್ಟು ಎಲ್ಲ ಹೋಗ್ತಾ ಇದ್ರು. ಈಗ ಅವ್ರ ಮನೆಯಲ್ಲೇ ಇದ್ಕೊಂಡು ಇಲ್ಲಿ ಒಂದು ಕೆಲಸ ಮಾಡ್ಕೊಳ್ತಾ ಇರೋ ಅವಕಾಶನ ನಮ್ಮ ಸರ್ ಕೊಟ್ಟಿದ್ದಾರೆ. ಇದರಿಂದ ನಮಗೂ ಒಂದು ಕೆಲಸ ಆಗಿದೆ. ನಾವು ಇದರಿಂದ ಒಂದು ತುತ್ತು ಅನ್ನ ತಿಂತಾ ಇದ್ದೀವಿ. ಅವರು ಇದೇ ರೀತಿ ಬೆಳೀಲಿ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ನಿಮ್ಮ ಹೆಸರೇನು? ನನ್ನ ಹೆಸರು ಕಾಮಾಕ್ಷಿ ಅಂತ ಮೇಡಮ್. ನೀವು ಕೂಡ ಇಲ್ಲಿ ಅಡುಗೆ? ಹೌದು, ನಾನು ಈಗ ಸ್ಟಾರ್ಟಪ್ ಆದಲ್ಲಿಂದನೂ ಅಡುಗೆ ಕೆಲಸನೇ ಮಾಡ್ತಾ ಇದ್ದೆ. ಸುಮಾರು 6 ಜನ ಇದ್ರು ಮೊದಲಿಂದ, ಇವಾಗ 30 ಜನ ಆಗಿದ್ದಾರೆ ನಮ್ಮ ಕಂಪ್ನಿಯಲ್ಲಿ. ಆದ್ರೆ ಈಗ ನಿಮ್ಮ ಸರು ಈಗ ಎಲ್ಲ ಕೆಲಸಗಾರನೆಲ್ಲ ಒಂದ್ ಕಡೆ ಸೇರಿಸಿ ಒಂದು ಆ್ಯಪ್ ಮಾಡಿ ಸೇರಿಸಿ ಕೆಲಸ ಇಲ್ದಿದ್ದವರಿಗೆ ಕೆಲಸ ಮತ್ತು ಕೆಲಸದ ನೀಡಿದ್ದವರಿಗೆ ಅಂದ್ರೆ ಯಾವ್ಯಾವ ಕೆಲಸ ಬೇಕೋ ಅವರವರಿಗೆ ಕೆಲಸಗಾರ ವ್ಯವಸ್ಥೆ ಸಿಗುವ ಹಾಗೆ ಮಾಡಿದ್ದಾರೆ. ಅದಕ್ಕೇನು ಹೇಳ್ತೀರಾ? ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಎಷ್ಟೋ ಕುಟುಂಬಗಳಲ್ಲಿ ಕೆಲಸ ಇಲ್ಲದೆ ಕಲ್ತ್ಕೊಂಡು ಸುಮ್ಮನೆ ಮನೇಲಿದ್ರು, ಹೊಟ್ಟೆಪಾಡಿಗೂ ಎಷ್ಟೋ ಜನರಿಗೆ ಕಷ್ಟ ಆಗ್ತಿತ್ತು. ಈ ಒಂದು ಕಂಪ್ನಿ ಮಾಡಿದ್ರಿಂದ ಇದು ಮಾಡಿದ್ರಿಂದ ನಮ್ಮ ಅಣ್ಣ ಹಾಗಾಗಿ ತುಂಬ ಜನರಿಗೆ ಅನುಕೂಲ ಆಗಿದೆ. ತುಂಬ ಜನರ ಸಂಸಾರ ಒಳ್ಳೆ ಖುಷಿಯಿಂದ ನಡೀತಾ ಇದ್ದಾವೆ. ಇದ್ರ ರೀತಿ ಇನ್ನೂ ಜಾಸ್ತಿ ಬೆಳೀಲಿ. ನಮಗೂ ಒಂದು ಅನ್ನದ ದಾರಿ ಕೊಟ್ಟಿದ್ದಾರೆ. ತುಂಬ ಖುಷಿ ಅನಿಸ್ತಿದೆ. ಕೆಲಸ ಮಾಡಲಿಕ್ಕೂ ಖುಷಿ. ಇಲ್ಲಿರೋ ವರ್ಕರ್ಸ್ಗಳು ಎಲ್ಲ ಖುಷಿಯಿಂದಾನೇ ಮಾಡ್ತಾರೆ, ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ. ಅದೇ ತುಂಬ ಖುಷಿ ಕೊಡ್ತೈತೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಜಗತಿ